ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರ್ಯಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ಭಾಗವತ ಮಹಾಪುರಾಣದ ಸಾರವನ್ನು ಚಿಂತನೆ ಮಾಡ್ತಾ ಬರ್ತಾ ಇದ್ದೇವೆ. ಮೊದಲನೇ ಸ್ಕಂಧದಲ್ಲಿ ನಿನ್ನೆ ಕುಂತಿ ಸ್ತೋತ್ರದ ಬಗ್ಗೆ ನಾವು ವಿಪದ ಸಂತು ನಶ್ಯಶ್ವತ್ ಈ ಮಾತಿನ ಅರ್ಥ ಏನು ಅಂತ ನೋಡ್ತಾ ಬರ್ತಾ ಇದ್ವಿ. ಭಗವಂತನನ್ನು ಇದನ್ನು ಕೊಡು ಅಂತ ನಾವು ಕೇಳಬೇಕಾದ ಅವಶ್ಯಕತೆ ಇಲ್ಲ. ಹಾಗಾಗಿ ಕುಂತಿ ಕೊಡು ಅಂತ ಕೇಳಲೇ ಇಲ್ಲ. ಶಶ್ವತನಃ ವಿಪದಃ ಸಂತು ಅಂತ ಹೇಳಿದ್ಲು. ಸಂಸ್ಕೃತದಲ್ಲಿ ಸಂತು ಅಂದರೆ ಇರಲಿ ಅಂತ ಅರ್ಥ. ನಹ ನಮಗೆ, ವಿಪದಃ ಆಪತ್ತುಗಳು, ಶಶ್ವತ ಸಂತು ಯಾವಾಗಲೂ ಇರಲಿ. ಯಾವಾಗಲೂ ಇರಲಿ ಅನ್ನೋದಕ್ಕೂ ಯಾವಾಗಲೂ ಕೊಡು ಅನ್ನೋದಕ್ಕೂ ವ್ಯತ್ಯಾಸ ಇದೆ ತಾನೆ. ಕೆಲವರು ಈ ಶ್ಲೋಕವನ್ನು ಅರ್ಥೈಸಿ ಹೇಳುವಾಗ ತುಂಬ ಅವಸರದಲ್ಲಿ ದೇವರೇ ನನಗೆ ಯಾವಾಗಲೂ ವಿಪತ್ತನ್ನು ಕೊಡು ಅಂತ ಹೇಳಿದಾಗ ವ್ಯಾಖ್ಯಾನ ಮಾಡ್ತಾರೆ. ಇದು ಕೊಡು ಅನ್ನೋದಕ್ಕೆ ಅಲ್ಲಿ ಶಬ್ದವೇ ಇಲ್ಲ, ಇರಲಿ ಅನ್ನೋ ಅರ್ಥ. ಅದರ ತಾತ್ಪರ್ಯ ಬೇಕಂದರೆ ದೇವರೇ ಎಲ್ಲವನ್ನು ಕೊಡೋದಾದ್ದರಿಂದ ದೇವರು ಕೊಡು ಅಂತ ಹೇಳಿದ ಹಾಗೆ ವ್ಯಾಖ್ಯಾನ ಮಾಡ್ಬೋದು. ವಾಸ್ತವಿಕವಾಗಿ ಶಬ್ದವನ್ನು ಗಮನಿಸಿದರೆ, ಹೇ ಭಗವಂತ, ಯಾವಾಗಲೂ ನಮಗೆ ವಿಪತ್ತು ಇರಲಿ ಅಂದರೆ ಅವಳ ಮಾತಿನಲ್ಲಿ ಎಷ್ಟು ಗಾಂಭೀರ್ಯ ಇದೆ, ಭಗವಂತನ ಸ್ವಾತಂತ್ರ್ಯದ ಬಗ್ಗೆ ಎಷ್ಟು ವಿಶೇಷ ಅರಿವಿದೆ ಅನ್ನೋದು ನಮಗಿದರಿಂದ ಅರ್ಥ ಆಗ್ತದೆ. ನಿನ್ನೆ ನಾವು ಭಗವಂತನ ಬಳಿಯಲ್ಲಿ ಇಂಥದ್ದನ್ನು ಕೊಡು, ಇಂಥದ್ದನ್ನು ಕೊಡಬೇಡ, ಅದನ್ನು ಕೊಟ್ಟಿದ್ದರೆ ಚೆನ್ನಾಗಿರ್ತಿತ್ತು, ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ತಾ ಇದ್ವಿ. ಕುಂತಿಯ ಮಾತಿನಿಂದ ಮತ್ತೊಂದು ಅಂಶವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಯ್ತು. ನಮ್ಮ ಅರ್ಹತೆಗೆ ಅನುಗುಣವಾಗಿ ನನ್ನ ಪಾಲಿಂದು ಅಂತೇನಿದೆಯೋ ಅದು ಇರಲಿ ಅಂತ ಅನ್ಬೇಕಂತ ಅಷ್ಟೆ. ಅದು ನನಗಿರಲಿ, ಇದು ಸರಿಯಾದ ಪ್ರಾರ್ಥನೆ. ನಮ್ಮ ಜೀವನದಲ್ಲಿ ಇದನ್ನು ಅಳವಡಿಸ್ಕೊಂಡ್ರೆ ಭಗವಂತನ ಬಗ್ಗೆ ನಮಗೆ ಸರಿಯಾದ ತಿಳುವಳಿಕೆ ಇದೆ ಅಂತ ಅಭಿಪ್ರಾಯ. ಅವನ ಸ್ವಾತಂತ್ರ್ಯಕ್ಕೆ, ಅವನ ಪರಿಪೂರ್ಣತೆಗೆ
ಅವನ ಸಮತ್ವಕ್ಕೆ ಯಾವ ಧಕ್ಕೆ ಬರದಂತೆ ನಮ್ಮ ಅನುಸಂಧಾನ ಆಯಿತು. ಇದು ಭಾಗವತದ ಕುಂತಿ ಸ್ತೋತ್ರದಿಂದ ನಾವು ತಿಳಿದಂತಹ ಪಾಠ. ಇದನ್ನೇ ಟೀಕಾಕೃತ್ಪಾದರು ಜಯತೀರ್ಥರು ಒಂದು ಕಡೆಯಲ್ಲಿ ಹೇಳ್ತಾರೆ, ಮನುಷ್ಯನಿಗೆ ಜ್ಞಾನ ಬರಲಿ ಅಂತ ಇಚ್ಛೆ ಬಂದರೆ ತಪ್ಪಲ್ಲಂತೆ, ನಾನು ವಸಿಷ್ಠನಾಗಬೇಕು ವಿಶ್ವಾಮಿತ್ರನಾಗಬೇಕು ಅಂದರೆ ತಪ್ಪಂತೆ. ಕೆಲವರಿಗೆ ಹಾಗಿರ್ತದೆ, ನೂರಾರು ಜನರನ್ನು ಕಣ್ಣಿಗೆ ನೋಡ್ತೇವೆ, ಕಣ್ಣಿನಿಂದ ನಾನು ಅವನಾದರೆ ಚೆನ್ನಾಗಿರ್ತದಲ್ಲ ಅಂತಂತೇವೆ. ಅದು ತಪ್ಪೆ. ನೀನಾಗು, ನೀನು ಅವನಾಗಬೇಡ. ಅವನಾಗಲಿ, ನೀನಾಗೋದು ಬೇಡ. ಇದು ತಪ್ಪಲ್ಲ. ಜ್ಞಾನಿ ಭವಾಮಿ, ನಾನೊಬ್ಬ ಜ್ಞಾನಿ ಆಗಬೇಕು. ನಾನೊಬ್ಬ ಋಷಿ ಅಂದರೆ ಜ್ಞಾನಿ ಅಂತ ಅರ್ಥ. ಋಷಿಯೇ ಆಗಲಿ ಅಂತನ್ನೋ ಇಚ್ಛೆ ತಪ್ಪಲ್ಲ ಅಂತ. ಇದನ್ನು ಟೀಕಾಕೃತ್ಪಾದರು ಅನುಸಂಧಾನ ಮಾಡಿಸ್ತಾರೆ. ಇದು ನಮಗೆ ಕೊಡುವ ತಿಳುವಳಿಕೆ. ಭಗವಂತನಲ್ಲಿ ಜ್ಞಾನದ ಪ್ರಾರ್ಥನೆ ತಪ್ಪಲ್ಲ, ಭಕ್ತಿಯ ಪ್ರಾರ್ಥನೆ ತಪ್ಪಲ್ಲ. ಅದು ಬಿಟ್ಟು ಬೇರೆ ಇದರ ಪ್ರಾರ್ಥನೆ ಇದೆಯಲ್ಲ, ಅದು ಅಪರಾಧದಲ್ಲಿ ಪರಿಗಣಿಸ್ತಾರೆ ಅಂತ ಹೇಳ್ತಾರೆ. ಅದಕ್ಕಾಗಿ ಯಾವುದರ ಪ್ರಾರ್ಥನೆ ಮಾಡಿದರೂ ತಪ್ಪಲ್ಲ. ಜ್ಞಾನಕ್ಕಾಗಿ ಯಾವುದನ್ನೆಲ್ಲ ಅನಿವಾರ್ಯ ಅವಶ್ಯಕ ಅಂತಿದೆ ಅದನ್ನೆಲ್ಲ ಪ್ರಾರ್ಥನೆ ಮಾಡಿದರೆ ತಪ್ಪಲ್ಲ. ಹೀಗೆ ಭಾಗವತವನ್ನು ನಾವು ಅನುಸಂಧಾನ ಮಾಡಬೇಕು. ಮುಂದುವರೆದ ಪ್ರಸಂಗ ನೋಡೋಣ. ಪರೀಕ್ಷಿತ್ ರಾಜನ ಜನ್ಮ ವೃತ್ತಾಂತ ಭಾಗವತದಲ್ಲಿ ಬರ್ತದೆ. ಅದರಿಂದ ತಿಳಿಸಿದ ಸಂದೇಶ ಏನು? ಜನ್ಮ ವೃತ್ತಾಂತದಲ್ಲಿ ನಾವು ನೋಡಬೇಕಾದ ಅಂಶ 2. ಆತ 2 ಬಾರಿ ಬದುಕಿ ಬಂದ. ಭಗವತ್ಪಾದರು ಹೇಳ್ತಾರೆ, ಪ್ರಸವೇ ಹತಂ ಪುನರುಜ್ಜೀವಯಾಮಾಸ ಕೇಶವ ಪಾರ್ಥತಂತವೇ ಅಂತಾರೆ. ಗರ್ಭದಲ್ಲಿ ಸಾವಿಗೆ ಶರಣಾಗ್ತಿದ್ದ. ಉತ್ತರೆ ಪ್ರಾರ್ಥನೆ ಮಾಡ್ತಾಳೆ, ನನ್ನನ್ನು ಬೇಕಂದರೆ ಈ ಅಶ್ವತ್ಥಾಮನ ಅಸ್ತ್ರ ಸುಡಲಿ, ಆದರೆ ನನ್ನ ಗರ್ಭದಲ್ಲಿ ಬೆಳೀತಿರೋ ಪಾಂಡವರ ಕುಡಿಯನ್ನು ಮಾತ್ರ ಬದುಕಿಸ್ಲಿ ಅಂತ ಕೇಳ್ಕೊಂಡ್ಲಂತ. ಕಾಮಂ ದಹತು ಮಾಂ ನಾಥ ಮಾಮೇ ಗರ್ಭೋ ನಿಪಾತ್ಯತಾಂ. ಇದು ಭಾಗವತದ ವಾಕ್ಯ. ಮಾಂ ಕಾಮಂ ದಹತು, ನನ್ನನ್ನು ಯಥೇಚ್ಛವಾಗಿ ಸುಡಲಿ, ಗರ್ಭೋ ಮೇ ಮಾ ನಿಪಾತ್ಯತ, ನನ್ನ ಗರ್ಭ ಮಾತ್ರ ಅದು ರಕ್ಷಣೆ ಆಗಬೇಕು ಕೃಷ್ಣ ಅಂತ ಪ್ರಾರ್ಥನೆ ಮಾಡ್ತಾಳೆ. ಈ ಮಾತಿನಲ್ಲಿ ಉತ್ತರೆಯ ಮರ್ಮ ನಮಗೆ ತಿಳಿತದೆ. ಮೇ ಗರ್ಭ ಮಾ ನಿಪಾತ್ಯತಾಂ ಅಂತಾಳೆ ಹೊರತು ನನ್ನ ಗರ್ಭ ಬೀಳದಿರಲಿ ಸುಡದಿರಲಿ ಅಂತ ಕೇಳ್ತಾಳೆ ಹೊರತು ಸುಡದಂತೆ ಮಾಡು ಅಂತ ದೇವರಿಗೆ ಆದೇಶ ಮಾಡಲ್ಲ ಅವಳು. ಎಷ್ಟು ಉತ್ತರೆಯ ಪ್ರಾರ್ಥನೆಯಲ್ಲಿರುವ ಮಹತ್ವ! ನನ್ನ ಗರ್ಭದಲ್ಲಿರುವ ಮಗು ಸುಡದಂತೆ ಮಾಡು ಅಂತ ಆದರೆ ಆದೇಶ ಆಗಿಬಿಡ್ತದೆ. ಯಾವಾಗಲೂ ಅಷ್ಟೆ. ಅವನ ಇಚ್ಛೆ ನಮಗೆ ಗೊತ್ತಿಲ್ಲ. ಅವನು ಅದನ್ನು ಸುಡಬೇಕು ಅಂತಿದ್ದಾನೋ, ರಕ್ಷಿಸಬೇಕು ಅಂತಿದ್ದಾನೋ, ಅಥವಾ ಸುಟ್ಟಂತೆ ಮಾಡಬೇಕು ಅಂತಿದ್ದಾನೋ, ಏನೂ ನಮಗೆ ಗೊತ್ತಿಲ್ಲ. ನಾವು ಯಾಕಿವತ್ತು ಇಷ್ಟು ದೇವರನ್ನು ಆರಾಧಿಸಿ, ದೇವರ ಸ್ಮರಣೆ ಮಾಡಿ, ದೇವರನ್ನೇ ಸ್ತುತಿಸಿ, ದೇವರ ಪೂಜನೆ ಮಾಡಿ ಯಾಕಿನ್ನೂ ಹಿಂದುಳಿದಿದ್ದೇವೆ? ಯಾಕೆ ಮುಂದೆ ಬರಲಿಕ್ಕೆ ಅವಕಾಶ ಆಗ್ತಾ ಇಲ್ಲ? ಸ್ತೋತ್ರದ ಅರ್ಥದ ಹಿಂದಿರುವ ರಹಸ್ಯ ಎರಡನ್ನು ತಿಳಿಯೋದರಲ್ಲಿ ನಾವು ಹಿಂದೆ ಬಿದ್ದಿದ್ದೇವೆ. ಅರ್ಥದ ಹಿಂದಿರುವ ರಹಸ್ಯ ಬೇರೆ ಏನಲ್ಲ, ದೇವರನ್ನು ಕುರಿತು ಆದೇಶಿಸಬೇಡ, ದೇವರ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರುವಂತೆ ನಿನ್ನ ಆರ್ಡರ್ಗಳನ್ನು ಮಾಡಬೇಡ. ಇದು ರಹಸ್ಯ. ಇದೇ ಯೋಚನೆ. ಕೊಡು ಆದೇಶ ಆಗ್ತದೆ, ಕೊಡೋಣವಾಗಲಿ ದೇವರ ಪ್ರಾರ್ಥನೆ ಆಗ್ತದೆ. ವ್ಯತ್ಯಾಸವನ್ನು ಅರ್ಥೈಸಿಕೊಂಡು ದಾಸರೆಲ್ಲ ಅದಕ್ಕೆ ಹಾಡುಗಳಲ್ಲಿ ಬಹಳ ಅರ್ಥ ತುಂಬಿದ ಮಾತುಗಳನ್ನು ಆಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ನೋಡಿ, ಅವಳ ಪ್ರಾರ್ಥನೆಯಲ್ಲಿ ಇದು ಒಂದು ಅಂಶ. ಎರಡನೇ ಅಂಶ, ಭಗವಂತ ರಕ್ಷಣೆ ಮಾಡಿದ, ಗರ್ಭದೊಳಗೆ ಪ್ರವೇಶ ಮಾಡಿ ತನ್ನದೇ ಆದ ಆಯುಧಗಳನ್ನು ಧರಿಸಿ
ಪ್ರಾದೇಶ ಮಾತ್ರದ ರೂಪವನ್ನು ಧಾರಣೆ ಮಾಡಿ ಗರ್ಭದ ಸುತ್ತಲೂ ಒಳಗೆ ಮಗುವಿಗೆ ಸುತ್ತಲೂ ರಕ್ಷಕನಾಗಿ ಪರಮಾತ್ಮ ನಿಂತು ಅಸ್ತ್ರವನ್ನು ಹಿಮ್ಮೆಟ್ಟಿದ. ಆಶ್ಚರ್ಯ ಅಂದರೆ ಗರ್ಭದಲ್ಲಿರುವಾಗಲೂ ಮಗು ಕಣ್ಣು ತೆರೆಯೋ ಹಾಗೆ ಮಾಡಿದ. ಕಣ್ತೆರೆದ ಮಗುವಿಗೆ ತನ್ನ ದರ್ಶನ ಕೊಟ್ಬಿಟ್ಟ. ದರ್ಶನ ಕೊಟ್ಟು ಗರ್ಭದೊಳಗೆ ದೇವರನ್ನು ಕಂಡು ಗರ್ಭದಿಂದ ಹೊರಬಂದ ಮೇಲೂ ದೇವರನ್ನು ಕಂಡ ಒಂದು ಮಗು ಅಂದರೆ ಅದು ಪರೀಕ್ಷಿತ್ ರಾಜ ಅಂತ ಜಗತ್ತಿಗೆಲ್ಲ ತಿಳಿಸಿದ ಶ್ರೀಕೃಷ್ಣ. ಇದು ನಮಗೆ ಕೊಡುವ ತಿಳುವಳಿಕೆ. ಗರ್ಭದೊಳಗೂ ಕಣ್ತೆರೆಸಬಲ್ಲ, ಗರ್ಭದಲ್ಲೂ ನನ್ನನ್ನು ದರ್ಶನ ಮಾಡಬಲ್ಲ. ಅದು ನನ್ನ ಇಚ್ಛೆ ಇದ್ದರೆ ಮಾತ್ರ. ಇದನ್ನು ಉಪನಿಷತ್ತುಗಳು ಹೇಳ್ತಾವೆ. ಯಮೇ ವೈಷವೃಣುತೆ ತೇನ ಲಭ್ಯ ತಸ್ಯೈಷ ಆತ್ಮ ವಿವೃಣತೆ ತನುಂ ಸ್ವಾಮ್ ಅಂತಾನೆ ಭಗವಂತ. ಪರಮಾತ್ಮ ತನ್ನ ಭಕ್ತನಿಗೆ ತಾನು ತನ್ನ ಇಚ್ಛಾನುಸಾರ ತನ್ನನ್ನು ತೋರ್ಬಲ್ಲ. ಸೈದ್ಧಾಂತಿಕವಾದ ವೇದಾಂತದ ಒಂದು ಪ್ರಮೇಯವನ್ನು ನಾವು ಅನುಸಂಧಾನ ಮಾಡಬೇಕಿಲ್ಲಿ. ದೇವರನ್ನು ಸಾಕ್ಷಾತ್ಕಾರ ಪಡಿಸ್ಕೊಳ್ಳಿಕ್ಕೆ ನಮ್ಮ ಪ್ರಯತ್ನ ಎಷ್ಟು ಪ್ರತಿಶತ ಬೇಕು, ಭಗವಂತನ ಇಚ್ಛೆ ಎಷ್ಟು ಪ್ರತಿಶತ ಬೇಕು ಅಂತ ಒಂದು ಚರ್ಚೆ. ಯಾವತ್ತಾದರೂ ಯೋಚಿಸಿದ್ವಿ ನಾವಿದನ್ನು? ಯಾವತ್ತಾದರೂ ಇದ್ರ ಬಗ್ಗೆ ಎಕ್ಸಾಮಿನಲ್ಲಿ ಕ್ವಶ್ಚನ್ ಆನ್ಸರ್ ಇಟ್ಟರೆ ಯಾರಾದರೂ? ಮನುಷ್ಯನ ಪ್ರಯತ್ನ ಭಗವಂತನ ಸಾಕ್ಷಾತ್ಕಾರಕ್ಕೆ ಸಾಧನವೋ ಅಥವಾ ಭಗವಂತನ ಇಚ್ಛೆ ಭಗವಂತನ ಸಾಕ್ಷಾತ್ಕಾರಕ್ಕೆ ಸಾಧನವೋ? ಇದರ ಚರ್ಚೆ ಮಾಡಬೇಕಲ್ವ? ಇದು ವೇದಾಂತ. ಬ್ರಹ್ಮಸೂತ್ರಗಳು ನಿರ್ಣಯಿಸಿಕೊಡ್ತಾವೆ. ಮನುಷ್ಯನ ಪ್ರಯತ್ನ ಅಂದರೆ ಅದು ಭಗವಂತ ಸಾಕ್ಷಾತ್ಕಾರಕ್ಕೆ ಸಾಧನ ಆದರೆ ಭಗವಂತ ಅಪರಿಪೂರ್ಣ ಆಗಲ್ವೇ? ನಾವು ಪ್ರಯತ್ನ ಪಟ್ವಿ ಹಾಗಾಗಿ ನೀನು ನಮಗೆ ಸಾಕ್ಷಾತ್ಕಾರ ಆಗಬೇಕು ಅಂತ ಹೀಗಾಗಿಬಿಟ್ರೆ ಭಗವಂತ ಏನಾದ ಆವಾಗ? ಅಪರಿಪೂರ್ಣ ಆಗಲಿಲ್ವೇ? ಸರಿ, ಹಾಗಾದರೆ ಭಗವಂತನೇ ತನ್ನನ್ನು ತಾನು ತೋರಬೇಕು ಅಂತ ಇಚ್ಛೆ ಪಟ್ಟು ನಮ್ಮ ಮುಂದೆ ಬಂದು ನಿಂತ ಅಂದರೆ ನಮ್ಮ ಪ್ರಯತ್ನ ವ್ಯರ್ಥ ಆಗಲಿಲ್ವೇ? ಸರಿ, ಇಲ್ಲಿ ಪ್ರಯತ್ನ ವ್ಯರ್ಥ ಅನ್ನೋಣವೋ, ದೇವರ ಇಚ್ಛೆನೇ ದೇವರ ಸಾಕ್ಷಾತ್ಕಾರಕ್ಕೆ ನಿಜ ಸಾಧನ ಅನ್ನೋಣವೋ? ಈ ಗೊಂದಲವನ್ನು ಹೇಗೆ ಬಗೆಹರಿಸಬೇಕು? ಯೋಚನೆ ಮಾಡಿದರೆ ಇದನ್ನು. ಇದು ಪರೀಕ್ಷಿತನ ಜನ್ಮ ವೃತ್ತಾಂತದಲ್ಲಿ ನಾವು ತಿಳಿಬೇಕಾದಂತಹ ರಹಸ್ಯ. ಒಂದು ಮಗು ದೇವರನ್ನು ನೋಡಲಿಕ್ಕೆ ಪ್ರಯತ್ನ ಪಡ್ತು ಅಂತ ಹೇಳೋದು ಅವಿವೇಕ ಆಗ್ತದೆ. ಗರ್ಭಚೀಲದಲ್ಲಿದೆ ಅದು. ಗರ್ಭಚೀಲದಲ್ಲಿದ್ದಾಗ ದೇವರನ್ನು ನೋಡಬೇಕು ಅಂತ ಸಾಧನೆ ಮಾಡ್ತಾ, ಶ್ರವಣ ಮಾಡ್ತಾ, ಮನನ ಮಾಡ್ತಾ, ನಿಧಿಧ್ಯಾಸನ ಮಾಡ್ತಾ, ಅಥವಾ ಭಾಗವತದ ಉಪನ್ಯಾಸಕ್ಕೇನಾದರೂ ಬಂದು ಕೊಡ್ತಿತ್ತು ಅಂತ ಹೇಳೋಣವ? ಅಲ್ಲೇನಿದೆ ಪ್ರಯತ್ನ? ಅಲ್ಲೇನಿದೆ? ಹಾಗಾದರೆ ಪ್ರಯತ್ನ ಇಲ್ಲದಿದ್ದರೂ ಭಗವಂತ ತನ್ನ ಇಚ್ಛಾನುಸಾರವಾಗಿ ಪರೀಕ್ಷಿತ್ ರಾಜನ ಕಣ್ಣು ತೆರೆಸಿ ತನ್ನ ದರ್ಶನ ಕೊಡ್ತಾನೆ ಅಂದರೆ ಯೋಚಿಸಿ. ಭಕ್ತನ ಪ್ರಯತ್ನಕ್ಕಿಂತಲೂ ಭಗವಂತನ ಇಚ್ಛೆನೇ ಭಗವಂತನ ಸಾಕ್ಷಾತ್ಕಾರಕ್ಕೆ ಸಾಧನ. ಹಾಗಾದರೆ ಇನ್ನೊಂದು ಪ್ರಶ್ನೆ ಉಳಿತದಲ್ಲ, ಎರಡು ಅಂಶದಲ್ಲಿ ಇದೊಂದು ಅಂಶ. ಹಾಗಾದರೆ ಭಕ್ತನ ಪ್ರಯತ್ನ ಏನು ಮಾಡಬಲ್ದು? ಭಕ್ತನ ಪ್ರಯತ್ನ ಬೇಡವಾ? ಹೇಗೆ? ಭಾಳ ಪರಮಾರ್ಥ ವಿಚಾರ ಮಾಡಿದರೆ, ವಾಸ್ತವಿಕ ವಿಚಾರ ಮಾಡಿದರೆ ಭಗವಂತದ ಪ್ರಯತ್ನ 0 - 0 - ಅಂತ ಏನೆಲ್ಲ ಅಂತೆ. ವಾಸ್ತವಿಕವಾಗಿ ಏನಲ್ಲ. ಆದರೆ ಭಗವಂತ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿ ಇಟ್ಟಿದ್ದಾನೆ, ಸಂಕಲ್ಪ ಮಾಡಿದ್ದಾನೆ. ಒಬ್ಬೊಬ್ಬ ಜೀವ ನನ್ನಿಂದಲೇ ಜನ್ಮ ಪಡೆದು, ನನ್ನಿಂದಲೇ ಪ್ರಯತ್ನದಲ್ಲಿ ತೊಡಗಿ, ನನ್ನಿಂದಲೇ ಸಾಧನ ಮಾಡಿಕೊಂಡು, ನನ್ನನ್ನು ನೋಡಬೇಕು ಅಂತ ತವಕಿಸಿ ಅವನು ಮಾಡುವ ಸಾಧನಕ್ಕೆ ನಾನು ಅವನಿಗೆ ಸಾಕ್ಷಾತ್ಕಾರ ಆಗ್ತೇನೆ ಅಂತ ಸಂಕಲ್ಪ ಮಾಡಿದಾನಂತೆ. ನಾವೆಲ್ಲ ಆ ದೇವರ ಸಂಕಲ್ಪಕ್ಕೆ ಬದ್ಧರಾದ್ದರಿಂದ ನಮ್ಮ ಪ್ರಯತ್ನವೇ ಹೊರತು ನಿಮ್ಮೆಲ್ಲರ ಪ್ರಯತ್ನವೇ ದೇವರ ದರ್ಶನಕ್ಕೆ ಸಾಧನ ಅಂತ ಎಂದೂ ನಾವು ಭ್ರಾಂತರಾಗಬಾರ್ದು ಅಂತಂತಾರೆ. ಪ್ರಯತ್ನವೇ ಸಾಧನವಾಗಿದ್ದಿದ್ದರೆ
ಪರೀಕ್ಷಿತ್ನಂತಹ ಒಬ್ಬ ಮಗುವಿಗೆ ಗರ್ಭಚೀಲದಲ್ಲಿ ಭಗವಂತನ ಸಾಕ್ಷಾತ್ಕಾರ ಆಯ್ತಲ್ಲ, ಇದಕ್ಕೇನು ಉತ್ತರ ಕೊಡ್ತೀರಿ ಅಂತ ಕರೀತಾರೆ. ಹಾಗಾಗಿ ಪ್ರಯತ್ನ ಬಿಡೋ ಹಾಗೆಯೂ ಇಲ್ಲ, ಆದರೆ ನಮ್ಮ ಪ್ರಯತ್ನವೇನೇ ಭಗವಂತನ ಸಾಕ್ಷಾತ್ಕಾರಕ್ಕೆ ನೇರ ಸಾಧನ ಅಂತ ಭ್ರಮಿಸೋ ಹಾಗೂ ಇಲ್ಲ. ಇದನ್ನು ಜಯತೀರ್ಥರು ನ್ಯಾಯಸುಧಾದಲ್ಲಿ ಸಮರ್ಥನೆ ಮಾಡಿಕೊಡ್ತಾರೆ. ಪ್ರಯತ್ನ ಸಹಸ್ರೇಣಾಪಿ ಸಾಕ್ಷಾತ್ಕರ್ತು ಶಕ್ಯ ಅಯಂ ಭಗವಾನ್ ಅಂತಾರೆ ನ್ಯಾಯಸುಧಾದಲ್ಲಿ. ಹೇ ಮನುಷ್ಯ, ನೀನು ಸಾವಿರ ರೀತಿ ಪ್ರಯತ್ನ ಪಟ್ಟರೂ ಕೂಡ ಆ ಭಗವಂತನನ್ನು ಸಾಕ್ಷಾತ್ಕರಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅವರು ಹೇಳೋ ಕಾರಣ ಬಹಳ ಗಂಭೀರ. ಯಾಕೆ? ಸೂಕ್ಷ್ಮತ್ವಾತ್ ತದನರ್ಹತ್ವಾತ್. ಸೂಕ್ಷ್ಮತ್ವಾತ್, ಅವನು ಅವ್ಯಕ್ತ ಸ್ವಭಾವ ಎಂ ಭಗವಾನ್. ನೋಡಿ, ಇವೆಲ್ಲ ನೆನಪಿಟ್ಟುಕೊಳ್ಬೇಕು, ಇದು ನ್ಯಾಯಸುಧಾದ ವಿಷಯಗಳು. ಆ ಭಗವಂತ ಅವ್ಯಕ್ತ ಸ್ವಭಾವ, ಯಾರಿಗೂ ವ್ಯಕ್ತನಾಗುವ ಸ್ವಭಾವದವನು ಅವನಲ್ಲ. ಯಾರು ಅವ್ಯಕ್ತ ಸ್ವಭಾವದವನು ಅಂತಿದ್ದಾನೋ ಸಾವಿರ ಪ್ರಯತ್ನ ಪಟ್ಟರೂ ಕೂಡ ನಮ್ಮ ತಿಳುವಳಿಕೆಗೆ, ನಮ್ಮ ಸಾಕ್ಷಾತ್ಕಾರಕ್ಕೆ ಅವನು ಬರುವವನು ಅಲ್ಲ. ಇದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಉಪನಿಷತ್ತುಗಳು ಅವ್ಯಕ್ತೋ ಅಯಂ, ಅಚಿಂತ್ಯ ಅಯಂ, ಅಜ್ಞೇಯ ಅಯಂ, ಸೂಕ್ಷ್ಮ ಅಣುರಪಿ ಅಣುಹು ಇತ್ಯಾದಿ ಮಾತುಗಳಿಂದ ಅವನನ್ನು ಕರೀತಂತೆ. ಅವನು ಅಣುವಿಗಿಂತ ಅಣು, ಅವ್ಯಕ್ತನಾಗಿದ್ದಾನೆ, ಸೂಕ್ಷ್ಮನಾಗಿದ್ದಾನೆ, ಅಚಿಂತ್ಯನಾಗಿದ್ದಾನೆ, ಅಪ್ರಮೇಯನಾಗಿದ್ದಾನೆ, ಅಜ್ಞೇಯನಾಗಿದ್ದಾನೆ ಅಂತ ಉಪನಿಷತ್ತುಗಳು ಹೇಳಿದ್ವಂತೆ. ಅರ್ಥ ಮಾಡಿಕೊಳ್ಳಿಕ್ಕೆ ಬಹಳ ಇದೆ ನಮ್ಮ ಜೀವನದಲ್ಲಿ ಇವೆಲ್ಲ ವಿಷಯಗಳನ್ನು. ನೋಡಿ, ಈ ಪ್ರಮೇಯವನ್ನು ತಿಳಿಸ್ಲಿಕ್ಕೆ ಶ್ರೀಹರಿ ಪರೀಕ್ಷಿತನ ಜನ್ಮ ವೃತ್ತಾಂತವನ್ನು ಮುಂದಿಟ್ಟನಂತೆ. ನೋಡು, ಆತ ಏನು ಸಾಧನೆ ಮಾಡಿದ್ದ? ಅವನೇನು ಗರ್ಭಚೀಲದಲ್ಲಿ ಪ್ರಾಣಾಯಾಮ ಮಾಡಿದ್ನ? ಹಠಯೋಗ ಮಾಡಿದ್ನ? ಏನೂ ಮಾಡಲಿಲ್ಲ. ಆದರೆ ನನ್ನ ಇಚ್ಛೆ ಬಂತಷ್ಟೆ. ನನ್ನ ಇಚ್ಛೆ, ನಾನು ಯಾವಾಗ ಬೇಕಾದರೂ ಯಾವ ಭಕ್ತನಿಗೆ ಬೇಕಾದರೂ ಪ್ರಸನ್ನನಾಗಿ ವ್ಯಕ್ತನಾಗಬಲ್ಲೆ. ಇದೇ ಉಪನಿಷತ್ತಿನ ಸಾರ. ಯಮೇ ವೈಶ ವೃಣುತೆ ತೇನ ಲಭ್ಯ ತಸ್ಯೈಷ ಆತ್ಮ ವಿವೃಣತೆ ತನುಂ ಸ್ವಾಂ. ಈ ರಹಸ್ಯಗಳನ್ನು ಅರ್ಥಕೊಳ್ಬೇಕು. ಭಗವಂತ ಅವನಿಗೆ ದರ್ಶನ ನೀಡಿದ್ನಲ್ಲ, ಆ ನೀಡಿದ ದರ್ಶನದ ಲಾಭ ಏನು? ಭಗವದ್ ದರ್ಶನದಿಂದ ಏನಾದರೂ ಲಾಭ ಆಗಬೇಕೋ ಬೇಡೋ? ಕೆಲವರು ಪ್ರಶ್ನೆ ಕೇಳ್ತಾರೆ. ದೇವ್ರ ದರ್ಶನ ಆಯಿತು ನಿಜ, ಭಾಗವತ ಶ್ರವಣ ಮಾಡಿದ್ವಿ, ಎಂಥ ಭಾಗವತ, ಏನು ಆನಂದ ಆಯಿತು ಕೇಳಿ, ಏನಾದರೂ ಲಾಭ ಆಗಬೇಕಲ್ಲ. ಲಾಭದಲ್ಲಿ ಎರಡು ರೀತಿ. ನಮಗೆ ಅನುಭವಕ್ಕೆ ಬರುವ ಲಾಭ ಒಂದು, ಕೆಲವು ಲಾಭ ಕೂಡಲೇ ಅನುಭವಕ್ಕೆ ಬರದೇ ಇರೋದು ಇನ್ನೊಂದು. ದೃಷ್ಟ ಅದೃಷ್ಟ ಅಂತ ಹೇಳ್ತಿರ್ತಾರೆ ಹಿರಿಯರು. ಪರೀಕ್ಷಿತನಿಗಾದ ಲಾಭ ಎಂಥದ್ದು ಅಂತ ವಿವರಣೆ ಮಾಡ್ಬೋದು. ಇದು ಭಾಗವತದ ಅನಾಲಿಸಿಸ್, ಕೇವಲ ಬಿಂದುಗಳನ್ನು ಮಾತ್ರ ನಿಮ್ಮ ಮುಂದೆ ಹಂಚಿಕೊಳ್ತೇನೆ. ಯಾರಿಂದಲೂ ಗೆಲ್ಲಿಕ್ಕಾಗದ ವರ ಪಡ್ಕೊಂಡು ಬಂದ ಕಲಿಯಂಥವನನ್ನು ನಿಗ್ರಹಿಸುವ ಶಕ್ತಿ ಗರ್ಭದೊಳಗಿದ್ದಾಗ ದೇವರ ದರ್ಶನದಿಂದ ಆದ ಲಾಭ ಅಂತ ತಿಳಿಬೇಕಂತ. ನಾವು ಭಾಗವತ ಬಾರಿ ಕೇಳಿದ್ದೇವೆ. ಅಲ್ರಿ, ಒಬ್ಬ ಕಲಿಯನ್ನು ನಿಗ್ರಹಿಸಬೇಕಾದ್ರೆ ಸಾಮಾನ್ಯ ವ್ಯಕ್ತಿಯಿಂದ ಸಾಧ್ಯನಾ? ಅವನಿಗೆ ಶಿವನ ವರ ಇದೆ, ಅವನದೇ ಯುಗ ಬೇರೆ ನಡೀಲಿಕ್ಕೆ ಪ್ರಾರಂಭ ಆಯಿತು. ಅಂಥ ಕಲಿಯನ್ನು ಈ ರಾಜನ ಶಾಸನಕ್ಕೆ ಅವನು ಮಣಿಬೇಕಾದ್ರೆ, ಪರೀಕ್ಷಿತನ ಶಾಸನಕ್ಕೆ ಮಣಿಬೇಕಾದ್ರೆ ಪರೀಕ್ಷಿತನೊಳಗೆ ಅವನಿಗೇನು ಅಂತ ಹೆದರಿಕೆ ಹುಟ್ಟಿತ್ತು? ಪರೀಕ್ಷಿತ ಒಬ್ಬ ರಾಜ ಅಲ್ವೇ, ಅವನಿಗೇನು ಹೆದರಿಕೆ? ಬೇರೆ ಏನಲ್ಲ, ದೇವರ ದರ್ಶನ ಆದದ್ರಿಂದ ಪರೀಕ್ಷಿತನಲ್ಲಿ ಏನು ಕಳೆ ಬಂದಿತ್ತಲ್ಲ ಮುಖದಲ್ಲಿ, ಅರ್ಧ ಕಲಿ ಅದಕ್ಕೆ ಹೆದರಲಿಕ್ಕೆ ಕಾರಣ ಆಯ್ತಂತೆ. ಇದು ನಾವು ಅನುಸಂಧಾನ ಮಾಡಬೇಕಾದ ರಹಸ್ಯ. ಯಾರು ಭಗವಂತನನ್ನು ಹೃದಯದಲ್ಲಿ ಧ್ಯಾನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೋ ಅವನಿಗೆ ಪ್ರತ್ಯಕ್ಷವಾಗಿ ಲಾಭ ಏನಾಗ್ತಾ ಇರ್ತದೆ ಅಂದರೆ, ಇವತ್ತಿನ ಕಲಿಯುಗದಂಥ ಘೋರವಾದ ಈ ಕಾಲದಲ್ಲಿಯೂ ಕಲಿ ಅವನ ಒಳಗೆ ಸೇರಿಕೊಳ್ಳಿಕ್ಕೆ ಹೆದರ್ತಾನಂತ. ಅವನ ಹತ್ರ ಬರಲಿಕ್ಕೆ ಹೆದರ್ತಾನೆ. ನಾನು ಎಲ್ಲಿರಲಿ ಅಂತಂತಾನೆ. ಅವನು ಪ್ರಾಣ ಭಿಕ್ಷೆಯನ್ನು ಬೇಡ್ತಾನೆ. ಸ್ಥಳ ಕೊಡು, ನನಗೆ ಕಲ್ಪಿಸಿಕೊಡು, ಅಭಯ ಕೊಡು ಅಂತ ಕೇಳ್ತಾನೆ. ನೋಡಿ, ಅಭಯ ನೀಡು, ಸ್ಥಳ ಕೊಡು ಅಂತ ಕೇಳಬೇಕಾದ್ರೆ ಪರೀಕ್ಷಿತನೊಳಗೆ ಇದ್ದ ಸ್ಯಾಂಟಿಟಿ ಎಂಥದ್ದು ಅಂತ ನಾವು ಅರ್ಥ ಮಾಡಿಕೊಳ್ಬೇಕಲ್ಲ. ಇದು ಗರ್ಭದೊಳಗೆ ದೇವರನ್ನು ಕಂಡದ್ದರ ಪ್ರಭಾವ ಅಂತ ನಾವು ಅನುಸಂಧಾನ ಮಾಡಬೇಕು.
ಇಷ್ಟಾಗಿಯೂ ಕಲಿ ತನ್ನ ಪ್ರಭಾವ ತೋರದೇ ಬಿಡಲಿಲ್ಲ. ಒಂದರ್ಥದಲ್ಲಿ ಹೌದು, ಭಗವಂತನ ಸನ್ನಿಧಾನ ಬಂದಿತ್ತು ಅವನೊಳಗೆ. ಒಂದರ್ಥದಲ್ಲಿ ಕಲಿ ಸ್ವಲ್ಪ ತನ್ನ ಪ್ರಭಾವ ತೋರಿಸಿದ. ಯುಗ ಅಲ್ವೇ, ಎಣ್ಣೆ ಪಾತ್ರೆಯಿಂದ ಎಣ್ಣೆ ಎಷ್ಟೇ ತೆಗೆದ್ರೂ ಜಿಡ್ಡು ಸ್ವಲ್ಪ ಇದ್ದೇ ಇರ್ತದಲ್ಲ, ಪ್ರಭಾವ ಸ್ವಲ್ಪ ತೋರ್ತದೆ. ಆ ನಿಟ್ಟಿನಲ್ಲಿ ಪರೀಕ್ಷಿತ್ ರಾಜನಂಥವನಿಗೂ ಕೂಡ ಕಲಿಯುಗದ ಪ್ರಭಾವ ಆದ್ದರಿಂದಲೇ ಶಮೀಕರಂಥ ಮಹಾತ್ಮರ ಕೊರಳಿಗೆ ಸತ್ತಾವ ಹಾಕೋ ಹಾಗೆ ಪ್ರೇರಣೆ ಆಯ್ತಂತೆ. ಇದು ಕಲಿಯ ಪ್ರಭಾವ. ನಾನೊಬ್ಬ ರಾಜ ಬೇಟೆ ಆಡ್ತಾ ಇಷ್ಟು ಸುಸ್ತಾಗಿ ಬಂದು ನೀರು ಕೇಳ್ತಿದ್ದೇನೆ, ನೀರು ಅಂತ ಅಂಗಲಾಚಿದ್ರು ನೀರು ಕೊಡ್ತಿಲ್ಲಲ್ಲ, ಇದು ಧ್ಯಾನವೋ ಧ್ಯಾನದ ಸೋಗೋ ಅಂತ ಅವನಿಗೆ ದುರ್ಬುದ್ಧಿ ಬಂದುಬಿಡ್ತಂತೆ. ಈ ದುರ್ಬುದ್ಧಿ ಬಂದು ತಾನೇ ಸತ್ತಾವನ್ನು ಕೊರಳಿಗೆ ಹಾಕಿದ. ಇದು ಕಲಿಯ ಪ್ರಭಾವ ಅಲ್ವೇ? ಅಹಂಕಾರ, ಮಹಾತ್ಮರನ್ನು ವಿರೋಧಿಸಿದ್ದು, ಸತ್ತಾವ ಹಾಕಿ ಅವರನ್ನು ಅವಮಾನಿಸಿದ್ದು, ಇದೆಲ್ಲ ಪ್ರಭಾವ ಅಲ್ವೇ? ಅದು ಪ್ರಭಾವವೂ ಹೌದು, ಆದರೆ ಅವನಂಥ ಕಲಿಯನ್ನು ನಿಗ್ರಹಿಸ್ಲಿಕ್ಕೆ ಬಂದ ಒಳಗಿದ್ದ ಶಕ್ತಿಯೂ ಹೌದು. ಎರಡನ್ನೂ ಒಬ್ಬ ವ್ಯಕ್ತಿಯಲ್ಲಿ ಚಿತ್ರಿಸಿ ಭಾಗವತ ನಮ್ಮ ಕಣ್ಣು ಮುಂದೆ ಇಡುತ್ತದೆ. ನಿಮ್ಮ ಜೀವನದೊಳಗೂ ಹೃದಯದಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಬಂದರೆ ಕಲಿಯನ್ನು ಹೆದರಿಸಬಲ್ಲರಿ. ನಿಮ್ಮ ಜೀವನದೊಳಗೂ ಒಂದು ವೇಳೆ ಏನಾದರೂ ಭಗವಂತನ ಸನ್ನಿಧಾನ ದೂರ ಆದರೆ ಕಲಿಯನ್ನೇ ಆಹ್ವಾನಿಸುವಂತಾಗ್ತದೆ ಅನ್ನೋ ಎಚ್ಚರಿಕೆಯನ್ನು ಭಾಗವತ ಪರೀಕ್ಷಿತನ ಜನ್ಮ ವೃತ್ತಾಂತ ಕಲಿ ನಿಗ್ರಹದ ಕಥೆಯಿಂದ ತಿಳಿಸ್ತದೆ. ಒಬ್ಬರು ಪ್ರಶ್ನಿಸಿದರು ನಿನ್ನೆ, ಶಾಲಿಗ್ರಾಮದಲ್ಲಿ ಕಲಿ ವಿಸರ್ಜನಾ ಅಂತ ನಡೆಸ್ತಾರೆ ದಿನನಿತ್ಯ ಬೆಳಗ್ಗೆ. ಅದರ ಅಭಿಪ್ರಾಯ ಏನು? ಶಾಲಿಗ್ರಾಮ ದೇವರಲ್ವೇ? ಶಾಲಿಗ್ರಾಮ ದೇವರು ಎಷ್ಟು ಸನ್ನಿಧಾನ, ಎಷ್ಟೆಲ್ಲ ಭಗವಂತನ ರೂಪಗಳಿರ್ತಾವೆ ಅಂತ ವಿವರಣೆ ಕೊಟ್ಟು ಮತ್ತೆ ಅದರೊಳಗೆ ಕಲಿ ಅಂದರೆ ಅಭಿಪ್ರಾಯ ಏನು? ಯೋಚಿಸೋಣ. ಬ್ರಹ್ಮಸೂತ್ರಗಳು ಹೇಳ್ತಾವೆ, ಭಗವಂತ ಕಲ್ಲಲ್ಲ, ಕಲ್ಲು ಅಚೇತನವಾದದ್ದು. ಭಗವಂತ ಚಿನ್ಮಯನಾದ ಆನಂದಮಯನಾದ ಭಗವಂತ ಕಲ್ಲಿನಲ್ಲಿ ಸನ್ನಿಧಾನ ಮಾತ್ರ ಇಡಬಲ್ಲ, ಇಡ್ತಾನೆ. ಯಾವತ್ತೂ ಕಲ್ಲು ಪರಮಾತ್ಮನಲ್ಲ. ಆ ಸನ್ನಿಧಾನದ ವ್ಯಕ್ತಿ ಅಭಿವ್ಯಕ್ತಿ ಅನಭಿವ್ಯಕ್ತಿಯಲ್ಲಿ ವಿಶೇಷತೆ ಇರ್ತದೆ. ಹಿಂದಿನ ದಿನ ಮಾಡಿದ ಪೂಜೆಗೆ ಅನುಗುಣವಾಗಿ ನಮ್ಮ ಭಕ್ತಿ ಶ್ರದ್ಧೆಗೆ ಅನುಗುಣ ಭಗವಂತನ ಸನ್ನಿಧಾನ ವ್ಯಕ್ತ ಆಗಿರ್ತದೆ. ಅದಕ್ಕೆ ತಕ್ಕಂತೆ ದಿನ ಕಳೆದು ಕಾಲ ಕಳೆದ ಹಾಗೆ ಸನ್ನಿಧಾನದ ಅಭಿವ್ಯಕ್ತಿಯಲ್ಲಿ ವೈಶದ್ಯ ಇರ್ತದೆ, ಕಡಿಮೆ ಆಗುವಂತೆ ಸಂಭವ ಇರ್ತದೆ. ಕಡಿಮೆ ಆಗೋದ್ರ ಹಿಂದೆ ಏನು ಕಾರಣ ಅಂದರೆ ಅದರ ಮೇಲೆ ಬಂದು ಕಲಿಯ ಪ್ರಭಾವವೂ ಕೂಡ ಇರ್ತದಂತೆ. ನಾವು ಅಂದ್ಕೊಂಡಂತೆ ಕಲಿ ಅನ್ನೋನು ಕಣ್ಣಿಗೆ ಕಾಣುವವನಲ್ಲ. ಬೆಳಗ್ಗೆ ಎದ್ದು ಮನೆಯಲ್ಲಿ ಕಸ ಹೊಡಿಲಿಲ್ಲ ಅಂದರೆ ಕಲಿ ಇದ್ದಾನೆ ಅಂತ ಹೇಳ್ತಾರೆ ಹಿರಿಯರೆಲ್ಲ. ಕಲಿದೋಷ ಹೋಗಬೇಕಾದ್ರೆ ಕಸ ಹೊಡಿ, ಮನೆ ಮುಂದೆ ರಂಗೋಲೆ ಹಾಕು, ಥಳಿ ರಂಗೋಲೆ ಹಾಕು, ಇವೆಲ್ಲ ಕಲಿಯ ಪ್ರಭಾವ ಬರದಂತೆ ಅಂತ ಹಿರಿಯರು ಹೇಳಿಕೊಟ್ಟದ್ದು ನೋಡಿದಾಗ ಹಿಂದಿನ ದಿನ ಅರ್ಪಿಸಿದ ಹೂವು ತುಳಸಿಗಳು ಕಾಲ ಕಳೆದ ಹಾಗೆ ಶಾಲಿಗ್ರಾಮಗಳ ಮೇಲೆ ಮಾಡಿದ ಅರ್ಪಣೆಗೆ ಅನುಗುಣವಾಗಿ ಶ್ರದ್ಧೆಗೆ ಅನುಗುಣವಾಗಿ ಒಳಗಿರುವ ಭಗವಂತನ ವ್ಯಕ್ತಿಯನ್ನು ಮುಚ್ಚುವಷ್ಟು, ಅಂದರೆ ದೇವರ ಸಂಕಲ್ಪದಂತೆ ಅದನ್ನು ಮುಚ್ಚುತ್ತದೋ ಬಿಡುತ್ತದೋ ಅದು ಆಮೇಲೆ, ಅದರಂತೆ ಅದರ ಮೇಲೆ ಮಲ ಸಂಪರ್ಕ ಆಗುವ ಸಂದರ್ಭ ಇದೆ. ಅದನ್ನೇ ಹಿರಿಯರು ಏನು ಮಾಡಿದರು, ಕಲಿ ವಿಸರ್ಜನಾ, ನಿರ್ಮಾಲ್ಯ ವಿಸರ್ಜನಾ ಅನ್ನೋ ವ್ಯವಸ್ಥೆಯನ್ನು ಹೇಳಿದರು. ಹಾಗಾಗಿ ದೇವರು ಎಷ್ಟು ಅದೃಶ್ಯನೋ ಈ ಯುಗದ ರಾಜನಾದ ಕಲಿಯೂ ಕೂಡ ಅಷ್ಟೇ ಅದೃಶ್ಯನಾಗಿದ್ದಾನೆ. ಅದೃಶ್ಯ ಅಂದರೆ ಕಣ್ಣಿಗೆ ಕಾಣಿಸ್ದವ ಅಂತ ಇಷ್ಟೇ ತಾತ್ಪರ್ಯ. ಶಾಸ್ತ್ರಗಳು ಅದಕ್ಕೆ ಅನುಗುಣವಾಗಿ ವಿಧಿ ನಿಷೇಧಗಳನ್ನು ಹೇಳ್ತಾವೆ ಅನೇಕ ಅಂಶಗಳಲ್ಲಿ. ಕಾಣದ ವ್ಯವಸ್ಥೆಗಳನ್ನು ಶಾಸ್ತ್ರದ ಮಾತಿನಿಂದ ತಾನೇ ನಾವು ನಿರ್ಧರಿಸ್ಕೊಳ್ಬೇಕು. ಹಾಗಾಗಿ ಶಾಲಿಗ್ರಾಮ ಪ್ರತಿಮೆಗಳಲ್ಲಿ ಒಂದು ದಿನ ಕಳೀತು ಅಂತಾದರೆ ಅದರ ಮೇಲೆ ಕೂಡಬಾರ್ದದು ಕೂಡ್ತಾವೆ. ಅವುಗಳೇ ಒಂದರ್ಥದಲ್ಲಿ ಕಲಿಯ ಹೆಸರಿನಲ್ಲಿ ಕಲಿಯ ಪ್ರಭಾವವನ್ನು ಬೀರುವಂತಿರ್ತಾವೆ. ನೀರು ಹಾಕಿ ಅದನ್ನು ಸ್ವಚ್ಛಗೊಳಿಸೋದನ್ನೇ ಕಲಿ ವಿಸರ್ಜನಾ ಅಂತ ಹೇಳಿದರೆ ಹೊರತು ಆ ಕಲಿಯನ್ನು ಹೋಗಿ ಒಳಗಿರೋ ಸನ್ನಿಧಾನ ಭಗವಂತನ ಜೊತೆಗೆ ನೀನು ಯಾಕಿದ್ದಿ ನಾನಿರ್ತೇನೆ ನೀನು ಯುದ್ಧ ಮಾಡುವ ಅನುಸಂಧಾನ ಅಲ್ಲ ಅಲ್ಲಿ.
ಇದು ನಮಗೆ ಹಿರಿಯರು ಹೇಳಿಕೊಟ್ಟಂಥ ಪದ್ಧತಿ. ಪರೀಕ್ಷಿತನಂಥ ರಾಜ ಕಲಿ ನಿಗ್ರಹ ಮಾಡಿದ ಅಂತನ್ನೋದ್ರ ಹಿಂದಿರುವ ರಹಸ್ಯವೂ ಕೂಡ ಇದೇ ಥರನೇ ಇದೆ. ಮುಂದೆ ಪರೀಕ್ಷಿತ್ ರಾಜನಿಂದ ಶುಕಾಚಾರ್ಯರ ಮುಖದಿಂದಲೇ ಭಾಗವತ ಶ್ರವಣ ಆಗಬೇಕಾಗಿತ್ತು. ಭಗವಂತ ಅವನ ಹೃದಯದಲ್ಲಿ ಮತ್ತಷ್ಟು ಸನ್ನಿಹಿತನಾಗಬೇಕಾಗಿದೆ. ಅದಕ್ಕೆ ಪೂರ್ವದಲ್ಲಿ ಏನು ಮಾಡಿಸಿದ ಅಂದರೆ ಕಲಿಯನ್ನು ನಿಗ್ರಹ ಮಾಡಿಸಿದಂತೆ. ಅವನ ಮನಸ್ಸಿನಲ್ಲಿ ಕಲಿ ಬರದಂತೆ ಮಾಡಿಸಿದ. ಭಾಗವತ ಶ್ರವಣಕ್ಕೆ ಅನುಕೂಲ ಮಾಡಿಕೊಟ್ಟ ಅಂತ ಭಾಗವತವನ್ನು ಈ ಮುಖವಾಗಿ ಅನುಸಂಧಾನ ಮಾಡಬೇಕು. ಇದು ಮೊದಲನೇ ಸ್ಕಂದದಲ್ಲಿ ಬರುವ ಇದೊಂದು ವಿಶೇಷವಾದ ಅಂಶ. ಇದರ ಮುಂದಿನ ಸಂದೇಶ, ಕಲಿ ಅಂದರೆ ಯಾರು, ಅವನು ನಮ್ಮಲ್ಲಿ ಬಂದಿದ್ದಾನೋ ಇಲ್ವೋ ಅಂತ ನಾವು ಅದನ್ನು ತಿಳಿಯೋದು ಹೇಗೆ? ಮೊಬೈಲ್ನಲ್ಲಿ ನೆಟ್ವರ್ಕ್ ಬಂದಿದೆಯಾ, ಸಿಗ್ನಲ್ ಬಂದಿದೆಯಾ ಅಂತ ನಾವು ತಿಳಿಯೋದು ಹೇಗೆ? ಭಾಳ ಸುಲಭ. ಮೊಬೈಲ್ನಲ್ಲಿ ಮೇಲ್ಭಾಗದಲ್ಲಿ ಯಾವುದಾದ್ರೂ ಒಂದು 3 ಕಡ್ಡಿಗಳು ಕಾಣಿಸ್ತಾ ಇರ್ತವೆ. ಓ, ನೆಟ್ವರ್ಕ್ ಸಿಕ್ಕಿದೆ ಅಂತ ಅರ್ಥ. ಅದು ಬರ್ತಿಲ್ಲ ಅಂದರೆ ಇನ್ನೂ ನೆಟ್ವರ್ಕ್ ಬಂದಿಲ್ಲ ಅಂತ ಅರ್ಥ. ಹಾಗೆ ಕಲಿಯನ್ನು ನಮ್ಮೊಳಗಿದ್ದಾನ ಇಲ್ವಾ, ಅಥವಾ ಬರಲಿಕ್ಕೇನಾದರೂ ಹೊರಟಿದಾನ ಹೇಗೆ, ಇದನ್ನು ತಿಳ್ಕೊಳ್ಳಬೇಕಾದ್ರೆ ಕಲಿ ಅಂದರೆ ಯಾರು ಅಂತ ಪರಿಚಯಿಸ್ತದೆ ಭಾಗವತ ಮೊದಲನೇ ಸ್ಕಂದದಲ್ಲಿ. ಭಾಳ ಸುಲಭ ಕಲಿಯನ್ನು ಅವನನ್ನು ತಿಳಿದುಕೊಳ್ಳೋದು, ಡಿಸೈಡ್ ಮಾಡೋದು. ಲೋಭೋನೃತಂ ಚೌರ್ಯಮನಾರ್ಯಮಂಹಃ ಜ್ಯೇಷ್ಠಾ ಚ ಮಾಯಾ ಕಲಹಶ್ಚ ದಂಭಃ. ನೋಡಿ, ಇದು ಕಲಿ. ಧರ್ಮ ಮಾಡಲಿಕ್ಕೆ ದೇವರು ಅವಕಾಶ ಕೊಟ್ಟಿದ್ದಾನೆ, ದಾನ ಮಾಡಲಿಕ್ಕೆ ದೇವರು ಸಂಪತ್ತು ಕೊಟ್ಟಿದ್ದಾನೆ. ಆದರೆ ಮನಸ್ಸಿನಲ್ಲಿ ಆ ದಾನದ ಬುದ್ಧಿ, ಧರ್ಮದ ಬುದ್ಧಿ ಬರದಂತೆ ಮಾಡ್ತಾ ಇದೆ. ಸೊ ಹಾಗಾದರೆ ಕಲಿ ಇದ್ದಾನೆ ಅಂತ ಅರ್ಥ. ಸುಲಭ. ಲೋಭ, ಅದನ್ನು ಬೇರೆಯವರಿಂದ ತಿಳಿಬೇಕಾಗಿಲ್ಲ. ಈಗ ನೋಡಿ, ಈಗೀಗ ನಾವು ಬೇರೆ ಕಡೆ ಹೋಗಿ ಶುಗರ್ ಚೆಕ್ ಮಾಡಿಸ್ಕೊಂಡು ಹಾಗೆ ಕೈಗೊಂದೇನಾದರೂ ಒಂದು ಹೀಗೆ ಪಿನ್ ಚುಚ್ಚಿ ಅದನ್ನು ಇನ್ನೊಂದು ಮಷೀನಿಗೆ ಒತ್ತಿ ನಮ್ಮೊಳಗೆ ಲೋಭ ಇದೆನೋ ಇಲ್ಲೋ ಅದು ಇನ್ನೂ ಡಿಟೆಕ್ಟ್ ಮಾಡೋ ಮಷೀನ್ ಬಂದಿಲ್ಲ. ನಾವೇ ತಿಳ್ಕೊಬೇಕಲ್ವೇ? ಇಂಟರ್ನಲ್ ಪ್ರಾಬ್ಲಮ್ಸ್ ಇವೆಲ್ಲ, ಎಕ್ಸ್ಟರ್ನಲ್ ಅಲ್ಲಲ್ಲ. ಅನೃತ, ಸತ್ಯ ಹೇಳಿದರೆ ಮನೆ ಚೆನ್ನಾಗಿರ್ತದೆ, ಮಕ್ಕಳು ಚೆನ್ನಾಗಿರ್ತಾರೆ, ಮಡದಿ, ಯಜಮಾನ, ಸಮಾಜ, ಆಫೀಸು, ಸಮಾಜ ಎಲ್ಲವೂ ಚೆನ್ನಾಗಿರ್ತದೆ. ಆದರೂ ಬಾಯಲ್ಲಿ ಸುಳ್ಳು ಹೇಳೋದು, ಏನೋ ಕಾರಣ. ಅದಕ್ಕೆ ಕಾರಣ 100 ಇರ್ಬೋದಾ ಮತ್ತೆ, ಆದರೆ ಸುಳ್ಳು ಹೇಳೋದು. ಪ್ರಾಮಾಣಿಕತೆ ಮೆರೆಯಲ್ಲ. ಅನೃತ ಅಂದರೆ ಅಪ್ರಾಮಾಣಿಕತೆ ವರ್ತನೆ. ಪ್ರಾಮಾಣಿಕವಾಗಿದ್ದಾಗ ಏನು ಆನಂದ, ಏನು ಖುಷಿ, ಎಷ್ಟು ಚೆನ್ನಾಗಿ ನಿದ್ದೆ ಬರ್ತದೆ, ಎಷ್ಟು ಚೆನ್ನಾಗಿ ಲವಲವಿಕೆಯಿಂದ ಇರಲಿಕ್ಕೆ ಅವಕಾಶ ಇದೆ. ಅದಿಲ್ಲ. ಏನಾದರೂ ಮಾಡಿ ಒಂದು ಸುಳ್ಳು ಹೇಳೋದು. ಹಾಗಾದರೆ ಕಲಿ ಇದ್ದಾನೆ ಅಂತ ಅರ್ಥ. ಅನೃತ, ಚೌರ್ಯ, ಕಳ್ತನ ಮಾಡಬಾರ್ದು, ಆ ಬುದ್ಧಿನೂ ಬರಬಾರ್ದು. ಮನುಷ್ಯನಿಗೆ ಕಳ್ತನದ ಬುದ್ಧಿ, ಅದು ಮನುಷ್ಯನ ಒಳಗೊಳಗೇ ಇರುವಂಥದ್ದು. ಅದು ಬಂತು ಅಂದರೆ ಅವ್ರ ವಸ್ತು ನಂದಾಗಲಿ ಅಂತನ್ನೋ ಬುದ್ಧಿ, ಚೌರ್ಯದ ಬುದ್ಧಿ, ಚೌರ್ಯ, ಅದೆಲ್ಲ ಕಲಿಯಂತ. ಮೋಹ, ಬೇಡವಾದ ಭ್ರಾಂತಿ, ವಿಪರೀತವಾದ ಅಭಿಮಾನ, ಇದೆಲ್ಲ ಮೋಹದಲ್ಲಿ ಸೇರ್ತದೆ. ಬೇಕಿರಲ್ಲ ಅಷ್ಟು, ಅದು ಗೊತ್ತಾಗ್ತಿರ್ತದೆ ಅಷ್ಟು ಬೇಕಿಲ್ಲ ನನಗೆ ಅಂತ, ಆದರೂ ಅದನ್ನು ಪರ್ಪಸ್ಲಿ ಮಾಡಿದಾಗ ಮಾಡ್ತಾನೆ, ಬೇಕಾ ಅಷ್ಟು. ಜ್ಯೇಷ್ಠಾ ಚ ಮಾಯಾ ಕಲಹಶ್ಚ ದಂಭಃ. ವಿಪರೀತವಾದ ಕಪಟತನ. ಮಾಯಾ ಅಂದರೆ ಕಪಟತನ, ಕಲಹ ಅಂದರೆ ಜಗಳ. ಕಾಲು ಕೆರೆದು ಜಗಳಕ್ಕೆ ಹೋಗೋದು. ಅವರೇ ಮೊಬೈಲ್ ಯೂಸ್ ಮಾಡ್ತಿರಲ್ಲ, ಇವರೇ ಅವ್ರ ಮೊಬೈಲ್ ನಂಬರ್ ತೊಗೊಂಡು ಅವರಿಗೆ ಫೋನ್ ಮಾಡಿ, ನೀವ್ಯಾಕೋ ಭಾಳ ದಿನ ಆಯಿತು ಜಗಳ ಆಡಿಲ್ಲಲ್ಲ, ಬರ್ರಿ ಅಂತ ಜಗಳ ಆಡ್ತಾರೆ. ಏನು ಮಾಡ್ತೀರಿ? ಕಾಲು ಕೆರೆದ ಜಗಳ ಅಂತೀರಿ ನಮ್ಮ ಕಡೆ. ಹಾಗೆ ಮನುಷ್ಯನಿಗೆ ಜ್ಯೇಷ್ಠಾಚ ಮಾಯಾ ಕಲಹ, ವಿಪರೀತವಾದ ಕಲಹ, ಭಾಳ ಕಪಟತನ. ಮಾಯಾ ಅಂದರೆ ಕಪಟತನ, ಭಾರೀ ಕಪಟತನ. ಒಳಗೆ ಇನ್ನೊಬ್ಬರ ಬಗ್ಗೆ ಕಪಟತನ ಮಾಡ್ತಾರೆ. ಇವೆಲ್ಲ ಕಲಿ ಅಂತ ಪರಿಚಯ ಮಾಡಿಸಿತು ಭಾಗವತ. ಒಂದು ಮುಖ. ಇನ್ನೊಂದು ಮುಖ ಭಾಗವತದ ಅನಾಲಿಸಿಸ್ ಮಾಡಿದ ಕಲಿ ನಿಗ್ರಹದ ಕಥೆಯ ಬಗ್ಗೆ. ಧರ್ಮ 4 ಪಾದದಿಂದ ಇರ್ತದೆ. ಆ 4 ಪಾದದ ಧರ್ಮವನ್ನು 4 ಪಾದದ ಅಧರ್ಮಾಂಗಗಳಿಂದ ನಾಶಪಡಿಸ್ತಾನೆ ಕಲಿ ಅಂತ ಪರಿಚಯ ಮಾಡಿಸ್ತಾರೆ. ಎತ್ತು ಹಾಗೂ ಆಕಳ ನಿಂತಿತ್ತು, ಎತ್ತಿನ 3 ಪಾದ ಕತ್ತರಿಸಿದ್ದ,
ಒಂದು ಪಾದ ಮಾತ್ರ ಉಳಿದಿತ್ತು ಎತ್ತಿಂದು ಅಂತನ್ನೋ ಕಥೆಯಿಂದ ತಿಳಿದು ಬರೋ ಸಂದೇಶ. ನಮ್ಮೊಳಗೆ ತಪಸ್ಸು, ಶೌಚ, ದಯ, ಸತ್ಯ ಎಷ್ಟು ಪ್ರತಿಶತ ನಮ್ಮೊಳಗಿದೆ ನೋಡಿಕೊಂಡ್ರೆ ಸಾಕಂತ. ಇದು ಇನ್ನೊಂದು ಆ್ಯಂಗಲ್ನಲ್ಲಿ ಕಲಿಯ ಪರಿಚಯ ಮಾಡಿಸ್ತದೆ. ತಪಸ್ಸಿದೆಯಾ? ಸರಳವಾದ ಸಹಜವಾದ ತಪಸ್ಸು ನಮ್ಮೊಳಗಿದೆಯಾ? ಯಾರ ಬಲವಂತಕ್ಕೆ ನಾವು ಬೆಳಗ್ಗೆ ಎದ್ದೇಳೋದಲ್ಲ. ತಪಸ್ಸು ಬಹಳ ವಿಶೇಷ. ಆ ಮಾಸ ಬಂತ, ಯಾರು ಎಬ್ಬಿಸದೇ ಹೋದರೂ ನಾವಾಗೆ ಎದ್ದು ಸ್ನಾನಕ್ಕೆ ಹೋದವ. ಅಲ್ಲಿ ದೇವರ ಸ್ಮರಣೆ ಬಂತು, ಭಗವದ್ ರೂಪ. ಯಾರೋ ನೋಡ್ತಾರೆ ಅಂತ ಬೇಕಿಲ್ಲ, ಯಾರು ನೋಡ್ತಾರೆ ಅನ್ನೋ ಅಂಶವೇ ಬೇಕಿಲ್ಲ. ಎಲ್ಲ ವಿಷಯದೊಳಗೆ, ದೈನಂದಿನ ಬದುಕಿನೊಳಗೆ ಕಾಯಿಕವಾಗಿ ಮಾಡುವ ಕ್ರಿಯೆಗಳೆಲ್ಲವೂ ತಪಸ್ಸಾಗಿಬಿಡ್ತದೆ. ಅದು ಸರಳ ಆಗಲಿ, ಅದು ಭಗವತ್ ಪ್ರೀತಿಗಾಗಲಿ, ಅಲ್ಲಿ ಅನುಸಂಧಾನಮಯವಾಗಿರಲಿ, ಜ್ಞಾನಪೂರ್ವಕವಾಗಲಿ, ಅದು ಎಷ್ಟು ಪ್ರತಿಶತ ಇದೆ? ದಯ ನಮ್ಮಿಂದ ಇನ್ನೊಬ್ಬರಿಗೆ ಯಾವ ಥರದಿಂದಲೂ ಹಿಂಸೆ ಆಗದೇ ಇರೋ ಹಾಗೆ ನಮ್ಮನ್ನು ನಾವು ನೋಡ್ಕೊಂಡಿದ್ದೇವ ಮನೆ ಒಳಗೆ? ಯಾವ ರೀತಿಯಿಂದಲೂ ಆಗಬಾರ್ದು. ಒಬ್ಬನಿಗೆ ಸ್ವಲ್ಪ ಕಷ್ಟ ಆಗ್ತದೆ ಅಂದರೂ ನಮ್ಮ ಮನಸ್ಸು ಮಿಡುಕ್ತದ? ಹಾಗಾದರೆ ಇವನೊಳಗೆ ಧರ್ಮ ಇದೆ ಅಂತ ಅರ್ಥ. ಧರ್ಮದ ಒಂದು ಪಾದ, ಒಂದು ಅಂಶ. ದಯ, ಶೌಚ, ನಮ್ಮ ಆ ಬಾಹ್ಯ ಹಾಗೂ ಆಭ್ಯಂತರ ಶೌಚಗಳ ಪರಿಚಯ ನಮಗೆ ಚೆನ್ನಾಗಿ ಆಗಬೇಕು. ನಾವೆಷ್ಟು ಶುಚಿರ್ಭೂತರಾಗಿದ್ದೇವೆ, ಇನ್ನೊಬ್ಬರನ್ನು ನಾವು ಮಾಡೋ ಮಡಿಯಿಂದ ಎಷ್ಟು ಹಿಂಸಿಸಿದ್ದೇವೆ ಅದನ್ನು ನೆನಪಿಟ್ಟುಕೊಳ್ಬೇಕು. ಅಥವಾ ನಾವು ಮಾಡ್ತೇವೋ ಬಿಡ್ತೇವೋ, ಮಾಡದೇ ಇರೋರ ಬಗ್ಗೆ ಎಷ್ಟು ಸಿಟ್ಟು ಮಾಡಿದ್ದೇವೆ ಅನ್ನೋದು ಭಾಳ ಮುಖ್ಯ. ಛೇ ಮಾಡದೇವ್ರವ್ರನ್ನ ಆಡಿಕೊಂಡೇ ಅರ್ಧ ಮೈಲಿಗೆ ಆಗಿರ್ತಾನೆ. ಇವನು ಮಾಡೋದಕ್ಕಿಂತ ಹೆಚ್ಚು ಸಮಸ್ಯೆ ಏನಾಗಿದೆ ಇವತ್ತು ಅಂತ ಗೊತ್ತೇ ಇದೆ. ಅದರ ಬಗ್ಗೆ ಬಹಳ ಹೇಳೋದು ಕಾರಣ ಇಲ್ಲ. ಶೌಚ ಎಷ್ಟು ಪ್ರತಿಶತ ಇದೆ ಯೋಚಿಸೋಣ. ಸತ್ಯ, ಪ್ರಾಮಾಣಿಕತೆ ಅನ್ನೋದು ನಮ್ಮ ಜೀವನದೊಳಗೆ ನಾವು ಎಷ್ಟಿದ್ದೇವೆ? ಹೀಗೆ ಈ 4 ಧರ್ಮಾಂಗಗಳ ಪರಿಮಿತಿಯನ್ನು ಚೆನ್ನಾಗಿ ಅರ್ಥೈಸಿಕೊಂಡು ಮನುಷ್ಯ ತನ್ನನ್ನು ತಾನು ಆತ್ಮಾವಲೋಕನ ಮಾಡಿಕೊಂಡ್ರೆ ಅವನೊಳಗೆ ಧರ್ಮ ಇದೆ, ಕಲಿಯ ಪ್ರಭಾವ ಆಗಿಲ್ಲ, ಎಲ್ಲ ಅರ್ಥ ಆಗಲಿಕ್ಕೆ ಶುರುವಾಗ್ತದೆ. ಇದು ಕಲಿ ನಿಗ್ರಹದ ಕಥೆಯನ್ನು ಹೇಳಿ ಮನುಷ್ಯರನ್ನು ಭಾಗವತ ಎಚ್ಚರಿಸ್ತದೆ, ತಿದ್ದುಪಡಿ ಮಾಡ್ತದೆ. ನೀನು ಹೀಗೆ ತಿದ್ದುಕೋ ನಿನ್ನನ್ನು ಅಂತ ಅದು ಕಳಕಳಿಯಿಂದ ಕರೆಗೊಡ್ತದೆ. ಇದು ಭಾಗವತದ ಸಾರ. 2ನೇ ಸ್ಕಂಧದಲ್ಲಿ ಕೆಲವು ವಿಷಯಗಳನ್ನು ಅನುಸಂಧಾನ ಮಾಡೋಣ. ಮನುಷ್ಯನಿಗೆ ತನ್ನ ಸಾಧನದ ದಾರಿಯಲ್ಲಿ ಹೋಗುವಾಗ ಶೌನಕ ಸೂತರ ಸಂವಾದದಲ್ಲಿ ಬರುವಂಥ ಒಂದು ವಿಶೇಷವಾದ ಸಂವಾದ. ಶೌನಕ ಸೂತರ ಮಾತಿನಲ್ಲಿ ನೋಡಬೇಕು, ಯಾವ ಕಣ್ಣು ಸಾರ್ಥಕ, ಯಾವ ನಾಲಿಗೆ ಸಾರ್ಥಕ, ಯಾವ ಪಾದ ಸಾರ್ಥಕ, ಯಾವ ಕಿವಿ ಸಾರ್ಥಕ, ಏನು ಸಾರ್ಥಕ, ಏನು ಸಾರ್ಥಕ, ಬಹಳ ಚೆನ್ನಾಗಿ ಹೇಳ್ತಾರೆ. ಇದು ಭಾಗವತದ ಮಾತಿನಲ್ಲಿ ನೀವು ನೋಡಬೇಕು. ಸೂತ ಶೌನಕರ ಸಂವಾದದಲ್ಲಿ ಹೇಳ್ತಾರೆ, ಅದು ಕಣ್ಣಲ್ಲ, ಅದು ನವಿಲಿಗರಿಯ ಗಣ್ಣು. ಅದು ಕಿವಿ ಅಲ್ಲ, ಅದು ಬೆಟ್ಟ ಗುಡ್ಡಗಳ ಗುಹೆ. ಅದು ಕಾಲಲ್ಲ, ಅದು ಕೇವಲ ಮೋಟು ಮರಗಳು. ಅದು ಕೈಯೇ ಅಲ್ಲೋ, ಅದು ಕೈ ಅಲ್ಲ, ಹೆಣದ ಕೈ. ಅದು ಕಿರೀಟ ಅಲ್ಲ, ಸುಮ್ಮನೆ ಭಾರದ ಬಂಗಾರದ ಗಟ್ಟಿ, ಅದು ಕಿರೀಟ ಅಲ್ಲ. ನೋಡಿ, ಇದು ಕೈ ಅಲ್ಲ, ಆ ಕಾಲಲ್ಲ, ಕಣ್ಣು ಕಣ್ಣಲ್ಲ, ಕಿವಿ ಅಲ್ಲ ಅಂತ ಒಂದು ಮಾತನ್ನು ಭಾಗವತದಲ್ಲಿ ಹೇಳ್ತಾ ಬರ್ತಾರೆ. ಏನಿದರ ಮರ್ಮ ಅಂತ ಚಿಂತನೆ ಮಾಡ್ತದೆ. ಅದಕ್ಕೆ ಭಾಗವತ ಬಹಳ ದೊಡ್ಡ ಗ್ರಂಥ, ಬಹಳ ಅರ್ಥಗರ್ಭಿತ ರಸವತ್ತಾದ ಕಾವ್ಯ. ಅದು ಕಣ್ಣಲ್ಲ, ಯಾರ್ದು? ಅದು ಬರೀ ನವಿಲಿಗರಿಗೆ ಗಣ್ಣಾಗಿಬಿಡ್ತದೆ. ಯಾರ ಕಣ್ಣು ಭಗವಂತನ ಭಗವದ್ಭಕ್ತರ ದರ್ಶನ ಮಾಡಲ್ಲ ಅಂತದಲ್ಲ, ಆ ಕಣ್ಣಲ್ಲಪ್ಪ, ಅದು ನವಿಲಿಗೆರೆಯ ಗಣ್ಣು ಅಂತಂತದೆ ಭಾಗವತ. ಬರ್ಹಾಯಿತೇ ತೇ ನಯನೇ ನರಾಣ. ಭಾಗವತ ಹೇಗಿದೆ ನೋಡಿ. ಬರ್ಹಾಯಿತೇ ತೇ ನಯನೇ ನರಾಣ, ನರಾಣಾಂ ತೇ ನಯನೇ ಬರ್ಹಾಯಿತೇ ಅಂತಂತಾರೆ. ಬರ್ಹ ಅಂದರೆ ಬರ್ಹ ಶಬ್ದಕ್ಕೆ ನವಿಲಿಗೆರೆ ಅಂತ ಅರ್ಥ. ಅದು ನವಿಲಿಗೆರೆ ಇದ್ದಾಗಿದೆ ಅಷ್ಟೇ. ಇದಕ್ಕೆ ಉಪಯೋಗ.
ಒಂದು ದಿನವೂ ದೇವರ ಭಕ್ತರ ದರ್ಶನ ಮಾಡಿ ಕಣ್ಣರಳಿಸಿ ನನಗೆ ಆಯ್ತಿವತ್ತು ಆನಂದ ಅಂತ ಅನ್ಲೇ ಇಲ್ಲಲ್ವೋ ಜೀವನದಲ್ಲಿ ನೀನು? ಯಾಕೆ ಬೇಕು ನಿನಗೆ ಈ ಕಣ್ಣು? ಕಿವಿ ಅಲ್ಲ. ಒಂದು ದಿನವೂ ಭಗವಂತನ ಕಥಾಮೃತವನ್ನು ಕಿವಿ ತುಂಬ ಪಾನ ಮಾಡಿ ಆನಂದ ಅನುಭವಿಸಿ ಏನು ಕಥೆ ಅಂತ ಅನ್ಲೇ ಇಲ್ಲಲ್ಲೋ, ಅದು ಕಿವಿ ಅಲ್ಲ, ಅದು ಬೆಟ್ಟ ಗುಡ್ಡಗಳ ಗುಹೆ ಅಷ್ಟೇ. ಗಾಳಿ ಒಳಗೆ ಹೋಗಲಿಕ್ಕೆ, ಗಾಳಿ ಒಳಗೆ ಬರಲಿಕ್ಕೆ ಇಟ್ಕೊಂಡಿದ್ದಿ, ಅದು ಕಿವಿ ಅಲ್ಲ ಅಂತಂತಾರವರು. ಅದು ನಾಲಿಗೆ ಅಲ್ಲ, ಮಳೆಗಾಲದ ಕಪ್ಪೆಯ ನಾಲಿಗೆ ಅಂತಂತಾರೆ. ಮಳೆಗಾಲದಲ್ಲಿ ಕಪ್ಪೆ ಒಟ್ಟರುಗುಡ್ತದಂತೆ. ಎಂಥ ಉದಾಹರಣೆ ಕೊಟ್ಟಿದ್ದಾರೆ ನೋಡ್ರಿ ಭಾಗವತದಲ್ಲಿ. ಅಲ್ಲಲ್ಲಿ ಬಂಡೆಗಲ್ಲು ಒಳಗೆ ಸೇರಿಕೊಂಡ ಕಪ್ಪೆ ಹರಿ ಒಟ್ಟರುಗುಡ್ತದೆ ಮಳೆಗಾಲ ಬಂದ ಹಾಗೆ. ನಮ್ಮದು ಅದೇ ಸ್ಥಿತಿ ಅಂತಂದರು. ಏನು ನಾಲಿಗೆ ಕೊಟ್ಟಿದ್ದೆ ನಿನಗೆ, ಎಷ್ಟು ಅದ್ಭುತ ಇದೆ ಅದು. 4 ದೇವರ ನಾಮಗಳನ್ನು ಹೇಳಿ ನಾಲಿಗೆಯನ್ನು ಪವಿತ್ರ ಮಾಡ್ಬೋದು. ಕಪ್ಪೆ ನಾಲಿಗೆ ಮಾಡ್ಕೊಂಡಿಯಲ್ಲೋ ಅಂತ ಬೈತಾರೆ ನಮ್ಮದು ಭಾಗವತದಲ್ಲಿ. ಅದು ಕಾಲಲ್ಲ. ದ್ರುಮಾಯಿತವು ಅದು ಕೇವಲ ಅದು ಮರ ಆದ ಹಾಗಾಯ್ತಲ್ಲ. ಕ್ಷೇತ್ರದ ಸರ್ಪಣ ಮಾಡಲಿಲ್ಲ. ತೀರ್ಥಗಳಿಗೆ, ಕ್ಷೇತ್ರಗಳಿಗೆ ಬಾರಿ ಹೋಗಿ ನಿನ್ನನ್ನು ನೀನು ಒಳಗೆ ಮುಳುಗಿಸಿ ಕ್ಷೇತ್ರ ತೀರ್ಥಗಳಲ್ಲಿ ಚೆನ್ನಾಗಿ ಪವಿತ್ರನಾಗುವ ಅವಕಾಶ ಇತ್ತು. ಆ ಪಾದಗಳನ್ನು ಮೋಟು ಮರ ಮಾಡ್ಕೊಂಡೆಲ್ಲೋ. ಶಾವೌ ಕರೌ ತೌ ಅದು ಕೈ ಅಲ್ಲ. ಹರೇ ಅಂಘ್ರಿ ಅರ್ಪಣಂ ವಿನಾ ಭಗವಂತನ ಪಾದಗಳನ್ನು ಅರ್ಪಿಸುವ ಅವಕಾಶ ಕೊಟ್ಟಿತ್ತಲ್ಲೋ ಕೈಗಳಿಗೆ. ಒಂದು ದಿನ ದೇವರಿಗೆ ಒಂದು ತುಳಸಿ ದಳ ಇಡಲಿಲ್ಲಲ್ಲಪ್ಪ. ಅದು ಕೈ ಅನ್ನಬೇಕಾ, ಹೆಣದ ಕೈ ಅನ್ನಬೇಕಾ ಅಂತ ಕೇಳ್ತಾರೆ. ಶಾವೌ ಕರೋ ಅಂತ ಅದನ್ನು ನಿಂದಿಸ್ತಾರೆ ನೋಡಿ. ಅದು ಕೈ ಅಲ್ಲ, ಕಣ್ಣಲ್ಲ, ಅದು ಮನಸ್ಸಲ್ಲ ಅಂತಂತಾರೆ. ಮನಸ್ಸೇ ಅಲ್ಲ. ಯಾಕಲ್ಲ? ಒಬ್ಬರಿಗೂ ದಾನ ಮಾಡಬೇಕು ಅನ್ನೋ ದಾನದ ಬುದ್ಧಿನೇ ಬರಲಿಲ್ಲಲ್ಲ ಆ ಮನಸ್ಸಿನಲ್ಲಿ. ಅದು ಯಾಕೆ ಬೇಕೋ ಆ ಮನಸ್ಸು ಅಂತ ಕೇಳ್ತಾರೆ ನೋಡಿ. ಇದರ ತಾತ್ಪರ್ಯ ತುಂಬ ಶ್ಲೋಕಗಳಿವೆ. ನೀತಿಯನ್ನು ಬೋಧಿಸ್ತದೆ ಒಂದು ಅರ್ಥದಲ್ಲಿ. ಮನುಷ್ಯನನ್ನು ಬದಲಾಯಿಸ್ಕೋ ಅಂತ ನಮ್ಮನ್ನು ಎಚ್ಚರಿಸ್ತದೆ ಈ ಮಾತುಗಳು ಸೂತ ಶೌನಕರ ಸಂವಾದದಿಂದ. ಕೊನೆಗೆ ಅವರು ಹೇಳ್ತಾರೆ, ಭಾಗವತ 2ನೇ ಸ್ಕಂದ ವಿಶೇಷ. ಮತ್ತೇನು ಮಾಡಬೇಕು ಜೀವನದ ಸಾರ್ಥಕತೆ ಅಂದರೆ ಅವರಂತಾರೆ, ಸಾರ್ಥಕತೆ ಅಂದರೆ ಬೇರೆ ಏನಲ್ಲ. ಪಿಬಂತಿಯೇ ಭಗವತಾತ್ಮನಃ ಸತಾಂ ಕಥಾಮೃತಂ ಶ್ರವಣಪುಟೇಷು ಸಂಭೃತಂ ಪುನಂತಿ ತೇ ವಿಷಯವಿದೂಷಿತಾಶಯಂ ವ್ರಜಂತಿ ತಚ್ಚರಣ ಸರೋರುಹಾಂತಿಕಂ. ಕಿವಿಗಳನ್ನು ಪಾತ್ರೆ ಮಾಡ್ಕೋ, ಭಗವಂತನ ಕಥಾ ಅಮೃತವನ್ನು ಅದರಲ್ಲಿ ತುಂಬಿಕೋ, ಅದನ್ನು ಪಾನ ಮಾಡು. ಮನಸ್ಸಿನ ಕಲ್ಮಶವನ್ನು ಪವಿತ್ರಗೊಳಿಸ್ಕೋ, ಕಲುಷ ದೂರ ಮಾಡ್ಕೋ. ಭಗವಂತನ ಪಾದಕ್ಕೆ ಯಾವಾಗ ಹೋಗಿ ಸೇರೇಣೋ ಅಂತ ತವಕದಿಂದಿರು ಅಂತದ್ರಂತ. ಪಿಬಂತಿ ಪುನಂತಿ ವ್ರಜಂತಿ. ಪಿಬಂತಿಯೇ ಭಗವತಾತ್ಮನಃ ಸತಾಂ ಕಥಾಮೃತಂ ಶ್ರವಣಪುಟೇಷು ಸಂಭೃತಂ ಪುನಂತಿ ತೇ ವಿಷಯವಿದೂಷಿತಾಶಯಂ ವ್ರಜಂತಿ ತಚ್ಚರಣ ಸರೋರುಹಾಂತಿಕಂ. ಇದು 2ನೇ ಸ್ಕಂದದಲ್ಲಿ ಬರುವ ಸಾರಭೂತವಾದ ಅಂಶ. ಇದಕ್ಕೆ ಉದಾಹರಣೆಯಾಗಿ ಪರೀಕ್ಷಿತ್ ರಾಜ ಅಂತಾರೆ ಭಾಗವತದಲ್ಲಿ. ಪರೀಕ್ಷಿತ್ ರಾಜ ಮಾಡಿದ್ದು ಅದನ್ನೇ. ರಾಜನಾಗಿರ್ಬೋದು, ಆದರೆ ಕೊನೆಗಾತ ಮುಕ್ತಿಯನ್ನು ಪಡೆದದ್ದು ಮಾತ್ರ ಭಗವಂತನ ಕಥಾಮೃತವನ್ನು ಪಾನ ಮಾಡಿಯೇ ಹೊರತು ತನ್ನ ರಾಜ ಅಂತನ್ನುವ ಧಾರ್ಷ್ಟ್ಯದಿಂದ ಮುಕ್ತಿಯನ್ನು ಪಡೀಲಿಲ್ಲ. ಇದು ನಮಗೆ ಕೊಡುವ ಸಂದೇಶ ಅಂತ ಭಾಗವತ ಹೇಳ್ತದೆ. ಇನ್ನು ಬ್ರಹ್ಮದೇವರ ನಾರದರ ಸಂವಾದ 2ನೇ ಸ್ಕಂದದಲ್ಲಿ ಬರುವ ಅದು ಒಂದು ಅಂಶ. ವಿರಾಟ್ ರೂಪದ ಧ್ಯಾನ, ಬ್ರಹ್ಮನಾರದರ ಸಂವಾದ, ಸೃಷ್ಟಿಯ ಒಂದಿಷ್ಟು ವಿಷಯದ ಪರಿಚಯ. ಬ್ರಹ್ಮದೇವರು ನಾರದರಿಗೆ ಹೇಳಿದ ಮಾತಿನಲ್ಲಿ ಅನೇಕ ತತ್ವಗಳು ಅಡಗಿದೆ. ಅದರಲ್ಲಿ ಪ್ರಮುಖ ತತ್ವ, ಪ್ರಪಂಚದಲ್ಲಿರುವ ಪ್ರತಿಯೊಂದು ವಸ್ತು, ದೇವತೆಗಳು, ವೇದ, ಯಜ್ಞ, ದ್ರವ್ಯ
ಎಲ್ಲವೂ ನಾರಾಯಣನಿಂದ ನಾರಾಯಣನಿಗಾಗಿ. ಈ ತತ್ವವನ್ನು ಬ್ರಹ್ಮದೇವರು ಹೇಳ್ತಾರೆ. ಯಾವುದೊಂದು ಅವನನ್ನು ಹೊರತುಪಡಿಸಿದ್ದಿಲ್ಲ. ದೇವತೆಗಳು ನಾರಾಯಣನ ಅಂಗದಿಂದ ಬಂದವರು. ಯಜ್ಞ ನಾರಾಯಣನ ಪ್ರೀತಿಗಾಗಿ ಇರೋದು. ವೇದ ನಾರಾಯಣನ ತಿಳಿಸ್ಲಿಕ್ಕಿರೋದು. ನೋಡಿ, ದೇವಾ ನಾರಾಯಣಾಂಗಜಾಹ, ವೇದಾಹ ನಾರಾಯಣ ಪರಾಹ, ನಾರಾಯಣ ಪರಾ ವೇದಾಹ, ದೇವಾ ನಾರಾಯಣಾಂಗಜಾಹ, ಎಲ್ಲವೂ ನಾರಾಯಣ ಅಂತಾರವರು. ಇದು ಬ್ರಹ್ಮದೇವರ ಸ್ಟ್ಯಾಂಡರ್ಡ್. ನೋಡಿ, ನಮಗಷ್ಟು ಲೆವೆಲ್ಲಿಗೆ ಈಗಲೇ ಹೋಗ್ಲಿಕ್ಕೆ ಆಗ್ತದೆ ಅಂದ್ಕೊಳ್ಬೇಡ್ರಿ. ಅಣುರೇಣು ತೃಣ ಕಾಷ್ಟ ಪರಿಪೂರ್ಣ ಗೋವಿಂದ, ಅಣುರೇಣು ತೃಣ ಕಾಷ್ಟ ಪರಿಪೂರ್ಣ ಗೋವಿಂದ, ನಿರ್ಮಲಾತ್ಮಕನಾಗಿ ಇರುವುದೇ ಆನಂದ ಆನಂದ ಆನಂದ. ನೋಡಿ, ಇದೇ ರಹಸ್ಯ. ಎಲ್ಲಿಲ್ಲವಾ? ಎಲ್ಲಿಲ್ಲ ಹೇಳು? ಎಲ್ಲೆಡೆ ಇದ್ದಾನೆ. ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ. ಅವನ ಸ್ಮರಣೆ ಮಾಡ್ತಿದ್ರೆ ನೀನು ಯಾವಾಗಲೂ ನಿರ್ಮಲನೇನೋ. ಅವನ ಸ್ಮರಣೆ ಯಾವಾಗ ಹೋಗ್ತದೆ ಆವಾಗ ನೀನು ಮೈಲಿಗೆ ಆಗ್ತೀಯ. ಅವನನ್ನು ಸ್ಮರಣೆ ಮಾಡ್ತಿದ್ದವನಷ್ಟು ಮಡಿ ಯಾರಿದ್ದಾನಪ್ಪ? ಇದನ್ನು ಬ್ರಹ್ಮದೇವರು ಹೇಳಿಕೊಟ್ರು. ನಾರದರಿಗೆ ಉಪದೇಶ ಮಾಡ್ತಾ ಹೇಳಿದರು, ನಾರದ, ಇಷ್ಟು ದೊಡ್ಡ ವ್ಯಕ್ತಿ ನಾನು ಅಂತ ನನ್ನ ಅಂದ್ಕೊಂಡಿದ್ದಿ. ನಾನಲ್ಲ, ನನ್ನೊಳಗೊಬ್ಬನಿದ್ದಾನಲ್ಲ ಅವನು ಅಂತಂದ್ರಂತೆ. ಈ ಅನುಸಂಧಾನ ನಮಗೆ ಬರಬೇಕು ಅಂತಾರೆ. ನಾರದರು ಕೇಳಿದರು, ನಿಮ್ಮ ಪರ್ಸ್ನಲ್ ವಿಷಯ ಸ್ವಲ್ಪ ನನಗೆ ಹೇಳ್ರಿ. ಯಾರೂ ಹೇಳಲ್ಲ. ನಿಮ್ಮ ಪರ್ಸ್ನಲ್ಲಾಗಿ ನೀವು ಮಾಡೋ ಸಾಧನೆಯ ಬಗ್ಗೆ ಒಂದು 4 ಮಾತು ಹೇಳ್ರಿ. ನೀವು ಹೇಗೆ ಇತ್ತೀಚೆಗೆಲ್ಲ ಬಹಳ ಇಂಟರ್ವ್ಯೂ ಮಾಡೋರು ಕೇಳೋ ಪ್ರಶ್ನೆಗಳೇನು ಅಂದರೆ, ನಿಮ್ಮ ಸಕ್ಸಸ್ಸಿನ ಗುಟ್ಟೇನು ಅಂತ ಕೇಳ್ತಾರೆ. ಸಕ್ಸಸ್, ಇಷ್ಟು ಸಕ್ಸಸ್ ಗಳಿಸಿದ್ರಲ್ಲ, ಇದ್ರ ಗುಟ್ಟೇನು? ಇದೇ ತಾನೇ ಇಂಟರ್ವ್ಯೂ ಮಾಡೋದು ಕೇಳೋದು. ನಿಮ್ಮ ಸಕ್ಸಸ್ಸಿನ ಗುಟ್ಟೇನು ಹೇಳಿ. ಒಬ್ಬೊಬ್ಬರು ಒಂದೊಂದು ಹೇಳ್ತಿದ್ದಾರೆ. ನಾನು ದಿನ ಬೆಳಗ್ಗೆ 4 ಗಂಟೆಗೆ ಹೇಳ್ತೀನಿ, ಅದಕ್ಕೆ ಇಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಆದೆ ಅಂತ ಹೇಳ್ತಾನೆ ಒಬ್ಬ. ಇನ್ನೊಬ್ಬ ಹೇಳ್ತಾನೆ, ಹಾಗಲ್ಲ, ನಾನು ಮಾಡೋದು ಮಾಡ್ತಾ ಇದ್ದೇನೆ, ಫಲದ ಆಸೆ ಪಡಲಿಲ್ಲ, ಅದಕ್ಕೆ ಇಷ್ಟು ದೊಡ್ಡ ಸಕ್ಸಸ್ ಮ್ಯಾನ್ ಆದೆ ಅಂತ, ಬಿಸ್ನೆಸ್ ಮ್ಯಾನ್ ಆದೆ ಅಂತ. ಕೋಟಿಪತಿ, ಅರಬೋಪತಿ, ಮಿಲಿಯನ್ ಬಿಲಿಯನ್ ಟ್ರಿಲಿಯನ್ ಗಳಿಸಿದವರೆಲ್ಲ ಭಾಗವತಾದಿ ಧರ್ಮಗಳಲ್ಲಿರುವ ಒಂದೊಂದು ಅಂಶಗಳನ್ನು ಇದು ಭಾಗವತ ಅಂತ ಗೊತ್ತಾಗದೆ ಅಳವಡಿಸ್ಕೊಂಡು ಇಷ್ಟು ಶ್ರೀಮಂತರಾಗಿ ಈಗ ಜಗತ್ತಿಗೆಲ್ಲ ಉಪದೇಶ ಮಾಡಲಿಕ್ಕೆ ಕೂತಿದ್ದಾರೆ. ವೆರಿ ಸ್ಯಾಡ್. ಅರೆ, ಋಷಿ ಮುನಿಗಳು ಕಾಡಿನಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿಂದುಕೊಂಡು ಆ ಭಗವಂತನನ್ನು ಹೃದಯ ಕಮಲದಲ್ಲಿ ಸದಾ ಕಾಣಬೇಕು ಅಂತ ತಪಸ್ಸು ಮಾಡಿ ವೇದಗಳನ್ನು, ಮಂತ್ರಗಳನ್ನು ಭಾರತೀಯ ಪ್ರಜೆಗಳಿಗೋಸ್ಕರ ನೀಡಿ ಉದ್ಧಾರ ಆಗರಿ ಅಂತ ಕೊಟ್ಟರೆ, ಅದನ್ನು ಬಿಟ್ಕೊಂಡು ನಾವೆಲ್ಲ ಪಾಶ್ಚಾತ್ಯರ ಗಾಳಿಗೆ ಏನೋ ಮಾಡಲಿಕ್ಕೆ ಹೊರಟುವಲ್ಲ. ಇದಕ್ಕಿಂತ ದುರಂತ ಇದೆನಾ? ಇದಕ್ಕಿಂತ ದುರಂತ ಇದೆನಾ? ಬ್ರಹ್ಮದೇವರು ಹೇಳ್ತಾರೆ, ನಾರದ, ನನ್ನ ಸಕ್ಸಸ್ಸಿನ ಗುಟ್ಟು ಬೇರೆ ಏನಲ್ಲ, ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳು ಅನ್ಕೋಬೇಡು. ನನ್ನೊಳಗೊಬ್ಬ ಇದ್ದಾನೆ, ಅವ ನನ್ನನ್ನು ತನ್ನವ ಅಂತ ಅನ್ಕೊಂಡಲ್ಲ, ಅದೇ ನನ್ನ ಸಕ್ಸಸ್ಸಿನ ಗುಟ್ಟು ಅಂತಂದ್ರಂತೆ. ಇದೆ ಸಿಂಪಲ್. ಎಷ್ಟು ಸಿಂಪಲ್ ಇದೆ ನೋಡ್ರಿ. ಅದಕ್ಕೆ ಹೇಳೋದು, ಬ್ರಾಡ್ ಥಿಂಕ್ ಮಾಡಬೇಕು. ಲೀವಿಂಗ್ ಸಿಂಪಲ್ ಆಗಿರಲಿ ಯಾವಾಗಲೂ. ಥಿಂಕಿಂಗ್ ಈಸ್ ಬ್ರಾಡ್. ಥಿಂಕಿಂಗ್ ಯಾವತ್ತೂ ಬ್ರಾಡ್ ಆಗಿರ್ಬೇಕು. ಅವ್ರ ಥಿಂಕಿಂಗ್ ನೋಡಿರಿ. ನ ಭಾರತಿ ಮೇಂಗ ಮೃಷೋಪಲಕ್ಷ್ಯತೆ. ನಾನು ಒಂದು ಮಾತು ಆಡಿದೆ ಅಂದರೆ ನಾರದ, ನ ಮೃಷ ಉಪಲಕ್ಷ್ಯತೆ. ಮೃಷ ಅಂದರೆ ಸುಳ್ಳು. ಎಂದೂ ಸುಳ್ಳಾಗಲ್ಲ, ಎಂದೂ ವ್ಯರ್ಥ ಆಗಲ್ಲ. ಮೃಷ ಅಂದರೆ ವ್ಯರ್ಥ ಅನ್ನೋ ಅರ್ಥನೂ ಇದೆ. ನನ್ನ ಮಾತು ಭಾರತೀ ಮೇ ಮೃಷ ನ ಉಪಲಕ್ಷ್ಯತೆ. ಬ್ರಹ್ಮದೇವರ ಸ್ಟ್ಯಾಂಡರ್ಡ್ ನೋಡ್ರಿ ಹೇಗಿದೆ. ನನ್ನ ಮಾತು ಇವತ್ತಿನ ತನಕ ವ್ಯರ್ಥ ಆಗಿಲ್ಲ, ಸುಳ್ಳಾಗಿಲ್ಲ. ಬ್ರಹ್ಮದೇವರು ಹೇಳಿದರು. ನಾರದರು ಕೇಳಿದರು, ಅದು ಹೆಂಗೆ ಸಿದ್ಧಿ ಬಂತಿದ್ರದ್ದು ಅಂತಂದು. ಯನ್ಮೇ ಹೃದೌತ್ಕಂಠ್ಯವತಾಧೃತೋ ಹರಿಹಿ. ಹರಿಹಿ, ಆ ನನ್ನ ಒಳಗಿರುವ ಶ್ರೀಹರಿ ನನ್ನನ್ನು ತನ್ನವ ಅಂತ ಧರಿಸಿದ್ದಾನಲ್ಲ, ಅದೇ ಇದರ ಗುಟ್ಟು ಅಂತಂದ್ರಂತೆ. ನಮೇ ಹೃಷಿಕಾಣಿ ಪತಂತ್ಯ ಸತ್ಪಥೆ. ನನ್ನ ಇಂದ್ರಿಯಗಳು ಎಂದೂ ಹೋಗಬಾರ್ದ ಕಡೆ ಹೋಗಲ್ಲ.
ನಾರದರು ಕೇಳಿದ್ರು, ಹೇಗೆ ಸಾಧ್ಯ? ಯನ್ಮೇ ಹೃದೌತ್ಕಂಠ್ಯವತ ಧೃತೋ ಹರಿಹಿ. ನನ್ನ ಕಂಟ್ರೋಲ್ ಇಲ್ವೋ? ನಾನು ಸೃಷ್ಟಿಕರ್ತ ಅಂತ ಪ್ರಸಿದ್ಧಿ ಅಷ್ಟೇ, ನನ್ನ ಕಂಟ್ರೋಲ್ ಇಲ್ಲಪ್ಪ. ಅವ ನನ್ನ ಇಂದ್ರಿಯಗಳನ್ನು ಅವ ನೋಡ್ತಾನೆ, ಅವ ನಿಯಂತ್ರಿಸ್ತಾನೆ. ನಮೇ ನನ್ನ ಮನಸ್ಸಿಗೆ ಎಂದೂ ಮೃಷಾಗತಿ ನ ಮನಸಾ ಮೇ ಮೃಷ ಮನಸ್ಸೋ ಮೃಷಾಗತಿ ನ. ಮನಸ್ಸು ಯಾವುದನ್ನೋ ಒಂದನ್ನು ಯೋಚನೆ ಮಾಡಿತು, ಅಯ್ಯಯ್ಯೋ ಮಾಡಬಾರ್ದಾಗಿತ್ತು ಅಂತ ಆಮೇಲೆ ಮತ್ತೆ ಪರ್ಪಾಡಾಗೋಯ್ತು ಅಂತ ಅಂದ್ಕೊಳ್ತು. ಹಿಂಗಿಲ್ಲವೇ ಇಲ್ಲಂತೆ, ಬ್ರಹ್ಮದೇವ್ರ ಜಾಯಮಾನದಲ್ಲೇ ಇಲ್ಲಂತ ಆ ಥರ. ನಮ್ದು ಹೇಗಿದೆ ಅಂತ ಗೊತ್ತೇ ಇದೆ ನಮ್ಮ ಬಗ್ಗೆ. ಸುಮಾರು ಗಂಟೆ ಒಂದರ ಬಗ್ಗೆ ಯೋಚನೆ ಮಾಡಿ ಮಾಡಿ ಸಮಯ ಎಲ್ಲ ವ್ಯರ್ಥ ಆದಮೇಲೆ ಮಾಡಬಾರ್ದಾಗಿತ್ತೇನೋ, ಸುಮ್ಮನೆ ಸಮಯ ವ್ಯರ್ಥ ಮಾಡಿಬಿಟ್ಟೆ, ಆಮೇಲೆ ಅನ್ನಿಸ್ತದೆ ಬೇಕಿತ್ತ, ಮೊದಲೇ ಬರಲಿಲ್ಲ ನಮಗೆ. ಬ್ರಹ್ಮದೇವ್ರಿಗೆ ಹಾಗಲ್ಲ. ಯಾಕೆ? ಯನ್ಮೇ ಹೃದೌತ್ಕಂಠ್ಯವತ ಧೃತೋ ಹರಿಹಿ. ಒಬ್ಬ ಬಿಂಬ ಇದ್ದಾನೆ, ಅವ ನನ್ನೊಳಗೆ ವ್ಯಾಪಿಸಿದ್ದಾನೆ, ನನ್ನ ಅಂಗಾಂಗಗಳು ಅವನ ಅಂಗಾಂಗಗಳಿಂದ ಸೇರಿದೆ. ಆ ಅಂಗಾಂಗಗಳು ಚಲನವನ್ನು ಮಾಡಿದ ಹಾಗೆ ನನ್ನ ಅಂಗಾಂಗಗಳು ನಡೀತಾವೆ, ಕುಣಿತಾವೆ, ನೋಡ್ತಾವೆ, ನಿಲ್ತಾವೆ. ಇದೆಲ್ಲ ಪ್ರತ್ಯಕ್ಷ ಅವರಿಗೆ, ಅನುಭವ, ಸಾಕ್ಷಾತ್ಕಾರ. ನಿಮ್ಮಂತೆ ಪರೋಕ್ಷ ಅಲ್ಲ ಅವರಿಗೆ. ಒಳಗಿರುವ ಬಿಂಬ ಸದಾ ಅವರೊಟ್ಟಿಗೆ ನಲದಾಡ್ತಾನೆ. ಅದನ್ನೇ ಅಲ್ವೇ ಸಹಭೋಗ ಅಂತ ಕರೆಯೋದು. ಅವ ತಿಂತಾನೆ, ಅಲ್ಲಲ್ಲ, ನಾನು ತಿನ್ನಬೇಕು ಅಂತ ಅವ ತಿಂತಾನೆ. ಅವ ನೋಡ್ತಾನೆ, ಛೇ ನಾನು ನೋಡಬೇಕು ಅಂತ ಅವ ನೋಡ್ತಾನೆ. ಇದು ಬಿಂಬ. ಈ ಪ್ರಕ್ರಿಯೆ ಜಾಗೃತ ಆಗಿದೆ. ಹಾಗಾಗಿ ಯಾವುದು ಸುಳ್ಳಾಗಲಿಕ್ಕೆ ಅವಕಾಶ ಇಲ್ಲ, ಯಾವುದು ವ್ಯರ್ಥ ಆಗಲಿಕ್ಕೆ ಅವಕಾಶ ಇಲ್ಲ. ಆಡಿದ ಮಾತು ನಡೆಯಲ್ಲ ಅಂತಿಲ್ಲ, ಕೊಟ್ಟ ವರಗಳು ಸುಳ್ಳಾಗ್ತದೆ ಅಂತಿಲ್ಲ, ಎಲ್ಲ ಸರಿಯೇ ಆಗಿಬಿಡ್ತವೆ. ನೆಟ್ವರ್ಕ್ ಪ್ರಾಬ್ಲಮ್ಮೇ ಬರಲಿಲ್ಲ ಬ್ರಹ್ಮದೇವರಿಗೆ, ನಮಗೆ ನೆಟ್ವರ್ಕೇ ಸಿಗಲಿಲ್ಲ. ಇದೇ ವ್ಯತ್ಯಾಸ. ಪರೀಕ್ಷಿತ್ ರಾಜ ನಾರದರ ಬ್ರಹ್ಮದೇವರ ಸಂವಾದದಿಂದ ತಿಳಿಬೇಕಾದ ರಹಸ್ಯ ಏನು ಅಂದರೆ, ಒಳಗೊಬ್ಬ ಇದ್ದಾನೆ, ಅವನನ್ನು ಜಾಗೃತ ಮಾಡ್ಕೋ. ನೀನು ಅವನ ಪ್ರೇರಣೆಗೆ ಒಳಪಟ್ಟಿದ್ದಿ, ನಿಂದೇನಿದ್ರೂ ಅವನಿಗೆ ಅಂತ ಸಮರ್ಪಿಸ್ಕೋ. ಅವನಿಗಾದ ಶರಣಾಗತಿ, ಸರೆಂಡ್ರಾಗು, ಉಳಿದೆಲ್ಲ ತಾನಾಗೆ ಸರಿ ಹೋಗ್ತದೆ. ಅದು ಸೃಷ್ಟಿ ಇರ್ಬೋದು, ಸ್ಥಿತಿ ಇರ್ಬೋದು, ಅಥವಾ ನಮ್ಮ ಮನೆಯೊಳಗಿರುವ ಮನೆಯ ಸಮಸ್ಯೆಗಳ ವ್ಯವಸ್ಥೆಗಳಿರ್ಬೋದು, ಸಮಾಜದ ವ್ಯವಸ್ಥೆ ಇರ್ಬೋದು. ಒಳಗೊಬ್ಬ ಇದ್ದಾನೆ ಅನ್ನೋ ಎಚ್ಚರವನ್ನು ತಂದುಕೊಡುವ ಅದ್ಭುತವಾದ ಸ್ಕಂದವೇ ಅದು 2ನೇ ಸ್ಕಂದ. 3ನೇ ಸ್ಕಂದಕ್ಕೆ ಮುಂದುವರೆದ ಮುಂದಿನ ಸಂದೇಶ. ಕರ್ದಮ ದೇವಹೂತಿಯರ ದಾಂಪತ್ಯದಲ್ಲಿ ಕಪಿಲನಾಗಿ ಅವತರಿಸಿದ. ಕಪಿಲನನ್ನು ಎಲ್ಲಿದ್ದಾನೆ ಅಂತ ನಾವು ಅನುಸಂಧಾನ ಮಾಡಬೇಕು. ಭಗವಂತನ 24 ರೂಪಗಳು. ದೇಹದ ನಿರ್ಮಾಣ ಆದದ್ದು 24 ತತ್ವಗಳಿಂದ. ಅದರಲ್ಲಿ ಕಪಿಲ ಅನ್ನೋ ಭಗವಂತನ ಒಂದು ಅದ್ಭುತವಾದ ರೂಪ, ಅದು ಕಣ್ಣಿನೊಳಗಿರ್ತದೆ ಅಂತ ಹಿರಿಯರು ಹೇಳ್ತಾರೆ. ಕಪಿಲಾತ್ಮಕ ದಿವ್ಯೇನ ಚಕ್ಷುಷಾ ತ್ವಮವಲೋಕಯ ಅಂತ ಒಂದು ಪ್ರಮಾಣ ಹೇಳ್ತದೆ. ಕಪಿಲ ನರಹರಿ ಭಾರ್ಗವತ್ರಯ ವಪುಷ ನೇತ್ರದಿ ನಾಸಿಕಾಸ್ಯದಿ ಶಫರ ನಾಮಕ ಜಿಹ್ವೆಯಲಿ ದಂತದಲ್ಲಿ ಹಂಸಾಖ್ಯ ತ್ರಿಪದಿ ಪಾದ್ಯ ಯಾಸ್ಯ ವಾಚ್ಯದೊಳ ಪರಿಮಿತ ಸುಖ ಪೂರ್ಣ ಸಂತತ ಕೃಪಣರೊಳಗಿದ್ದವರವರ. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಜಗನ್ನಾಥದಾಸರು. ಕಪಿಲ ನರಹರಿ ಭಾರ್ಗವತ್ರಯ ವಪುಷ ನೇತ್ರದಿ ನಾಸಿಕಾಸ್ಯದಿ. ಕಪಿಲ ನೇತ್ರದಿ, ನರಹರಿ ಭಾರ್ಗವ, ಇವರೆಲ್ಲ ಒಂದೊಂದು ದೇಹದ ಮುಖದ, ಬರೀ ದೇಹದ ಅಲ್ಲ ಮುಖದ ಫೇಸ್ ರೀಡಿಂಗ್, ಎಲ್ಲ ಫೇಸ್ಬುಕ್ಕಿನ ಮಾಧ್ಯಮ ವ್ಯವಸ್ಥೆ. ಅದನ್ನು ಜಗನ್ನಾಥದಾಸರು ಹೇಳ್ತಾರೆ, ಫೇಸ್ನಲ್ಲಿ ಯಾರ್ಯಾರಿದ್ದಾರೆ. ಕಪಿಲ ನರಹರಿ ಭಾರ್ಗವತ್ರಯ ವಪುಷ ನೇತ್ರದಿ ನಾಸಿಕಾಸ್ಯದಿ. ಇದೇ ಫೇಸ್ಬುಕ್ ಅಂತ ನಾನು ಹೇಳ್ತಿರ್ತೀನಿ. ಇದು ಫೇಸ್, ಒಬ್ಬ ವ್ಯಕ್ತಿಯ ಮುಖದ ಕಣ್ಣು, ಮೂಗು, ಬಾಯಲ್ಲಿ ಭಗವಂತನ ರೂಪಗಳು ಯಾವುದು ಅಂತ ಸಿಂಪಲ್ ಆಗಿ ಹೇಳ್ಕೊಡ್ತಾರೆ ದಾಸರು. ವಾಚ್ಯದೊಳಗೆ ಅಪರಿಮಿತ ಸುಖ ಪೂರ್ಣ ಸಂತತ ಕೃಪಣರೊಳಗಿದ್ದವರವರ ಪೆಸರಿಂದ ಕರೆಸಿಕೊಂಬ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ. ಎಷ್ಟು ಚೆನ್ನಾಗಿ ಅನುಸಂಧಾನ ಮಾಡಿಸ್ತಾರೆ.
ನಿಮ್ಮೆಲ್ಲರ ಕಪಿಲ ನಮ್ಮೆಲ್ಲರ ಕಣ್ಣಿನೊಳಗಿದ್ದಾನೆ. ಕಪಿಲಾತ್ಮಕ ದಿವ್ಯೇನ ಚಕ್ಷುಷ. ಕಪಿಲನ ಕಥೆ ಅಂದರೆ ನಮ್ಮ ಜೀವನದಲ್ಲಿ ಕಣ್ಣು ಏನು ಮಾಡಬೇಕು ಅನ್ನೋದ್ರ ಕಥೆಯನ್ನೇ ಕಪಿಲ ಹೇಳ್ದ ಅಂತ ಅರ್ಥ. ದೇಹದೊಳಗೆ ಇಂದ್ರಿಯಗಳಲ್ಲಿ ಕಣ್ಣು ಕೂಡ ಪ್ರಧಾನವಾದದ್ದು. ಪ್ರತ್ಯಕ್ಷದಲ್ಲಿ ಕಣ್ಣಿಗೆ ಮಹತ್ವ ಹೆಚ್ಚು ಕೊಡ್ತಾರೆ. ಕಿವಿ, ಮೂಗು ಇವುಗಳಲ್ಲೆಲ್ಲ ಪ್ರಧಾನವಾದ ಇಂದ್ರಿಯ ಒಂದು. ಮುಂದುವರೆದ ಭಾಗದಲ್ಲಿ ಧ್ರುವನ ಕಥೆ ಇದೆಯಲ್ಲ, ಆ ಕಥೆಯಲ್ಲಿ ಉಳಿದ ಇಂದ್ರಿಯಗಳಿಗಿಂತ ಮನಸ್ಸು ಅನ್ನೋ ಇಂದ್ರಿಯಕ್ಕೆ ಮಹತ್ವ ಕೊಡ್ತಾರೆ. ಮುಂದುವರೆದ ಭಾಗದಲ್ಲಿ ಪ್ರಹ್ಲಾದನ ಕಥೆ ಇದೆಯಲ್ಲ, ಅದು ಕಿವಿಗೆ ಬಹಳ ಮಹತ್ವ ಇದೆ ಅಂತ ಹೇಳ್ತಾರೆ. ಹೀಗೆ ಇಡೀ ಭಾಗವತದಲ್ಲಿ ಒಬ್ಬೊಬ್ಬ ಇಂದ್ರಿಯನ ವಿಶೇಷ ಮಹತ್ವವನ್ನು ಹೇಳಿ ಆ ಭಗವದ್ ರೂಪವನ್ನು ಅನುಸಂಧಾನ ಮಾಡಿಸೋದೇ ಭಾಗವತ ಅಂತ ತಿಳಿಬೇಕಂತ. ಹಾಗಾಗಿ ಕಪಿಲನ ಕಥೆ ಅಂದರೆ ನಿಮ್ಮೆಲ್ಲರ ಕಣ್ಣು ಜಾಗೃತ ಮಾಡಿಕೊಳ್ಳೋ ಕಥೆ ಅಂತ ಅರ್ಥ. ಕಣ್ಣಿನ ಕೆಲಸಗಳೇನು? ನೋಡೋದು ಅಂದರೆ ಅಭಿಪ್ರಾಯ. ಚಕ್ಷುರಿಂದ್ರಿಯದ ಸನ್ನಿಕರ್ಷ ರೂಪಗಳ ಜೊತೆಯಲ್ಲಿ ಆಗ್ತದೆ, ರೂಪವತ್ತ ಪದಾರ್ಥಗಳ ಜೊತೆಗೆ ಆಗ್ತದೆ. ಅದರ ಮಹತ್ವವನ್ನು ಅನುಸಂಧಾನಕ್ಕೆ ತರಿಸ್ತಾನೆ. ಮನುಷ್ಯ ಯಾವತ್ತೂ ಕೂಡಲೇ ಬಂಧನಕ್ಕೊಳಗಾಗಲ್ಲ. ಇಂದ್ರಿಯಗಳು ಯಾವೆಲ್ಲ ವಿಷಯಗಳ ಜೊತೆಗೆ ಬಂಧನಗೊಳಿಸ್ತಾವೋ, ಬಂಧನ ಅಂದರೆ ಸಂಪರ್ಕಗೊಳ್ತಾವೋ, ಮನಸ್ಸು ಅದನ್ನು ಆಲೋಚನೆ ಮಾಡ್ತದೆ. ಮನಸ್ಸು ಅದನ್ನು ಆಲೋಚಿಸಿ ಜಾಸ್ತಿ ಅಭಿಮಾನ ಬೆಳೆಸ್ತದೆ. ಸಂಗಾತ್ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋ ವಿಜಾಯತೆ. ಮನಸ್ಸು ನೇರವಾಗಿ ಆಲೋಚನೆ ಮಾಡಲ್ಲ. ಬಾಹ್ಯ ಇಂದ್ರಿಯಗಳು ಯಾವ ಅರ್ಥಗಳ ಜೊತೆ ಸಂಪರ್ಕ ಮಾಡಿರ್ತಾವೋ ಆ ವಸ್ತುಗಳನ್ನೇ ಮನಸ್ಸು ಯಾವಾಗಲೂ ಪಿಕ್ಚರೈಸ್ ಮಾಡ್ಕೋತದೆ. ಪಿಕ್ಚರೈಸ್ ಮಾಡ್ಕೊಂಡು ಅಭಿಮಾನ ಮಾಡ್ತದೆ. ಅಭಿಮಾನ ಹೆಚ್ಚಾದ ಹಾಗೆ ಸಂಸಾರದಲ್ಲಿ ಬಂಧಿತರಾಗಿ ಬೀಳ್ತೇವಂತೆ. ಇದನ್ನೇ ಪ್ರಶ್ನೆ ಕೇಳಿದ್ಲು ದೇವಹೂತಿ. ಭಗವಂತ, ಈ ಸಂಸಾರದ ಬಂಧನದಿಂದ, ಈ ಅಭಿಮಾನದಿಂದ, ಈ ಪಾಶದಿಂದ ಪರಿಹಾರ ಹೇಗಪ್ಪ ಅಂತ. ಅದಕ್ಕೆ ಕಪಿಲ ಹೇಳ್ದ, ನಿನಗೆ ಕೊಟ್ಟದ್ದೇ 2 ಕಣ್ಣು, ನೋಡಬಾರ್ದದ್ದನ್ನು ನೋಡೋದು ಬಿಟ್ಬಿಡು, ನೋಡಬೇಕಾದದ್ದನ್ನು ನೋಡು. ಮಾಡಬೇಕಾದ ಆಲೋಚನೆ ಮನಸ್ಸು ಆವಾಗ ಮಾಡಲಿಕ್ಕೆ ಶುರು ಮಾಡ್ತದೆ. ಆಲೋಚನೆ ಮಾಡಬೇಕಾದದ್ದೇ ಮಾಡಿದಾಗ ಬಿಡಬಾರ್ದದ್ದೆಲ್ಲ ಏನೆಲ್ಲ ಹಿಡ್ಕೊಂಡಿದ್ದೆ ಅದನ್ನು ಬಿಡಲಿಕ್ಕೆ ಅವಕಾಶ ಆಗ್ತದೆ. ಚೇತಃ ಖಲ್ವಸ್ಯ ಬಂಧಾಯ ಮುಕ್ತಯೇ ಚಾತ್ಮನೋಮತಂ ಗುಣೇಶು ಸಕ್ತಂ ಬಂಧಾಯ ತೇಶ್ವಸಕ್ತಂ ಹಿ ಮುಕ್ತಯೇ. ಚೇತಃ ಖಲ್ವಸ್ಯ ಬಂಧಾಯ, ಮನಸ್ಸು ಮನುಷ್ಯನನ್ನು ಬಂಧನ ಮಾಡ್ತಾ ಇದೆ ಅಂತಾರೆ. ಉಪನಿಷತ್ತಿನ ರಹಸ್ಯ ಹೇಳ್ತೇನೆ. ಆತ್ಮ ಮನಸಾ ಸಂಯುಜ್ಯತೆ. ವೇದಾಂತಗಳು ನಮಗೆ ಈ ತಿಳುವಳಿಕೆ ಕೊಟ್ಟು, ಮನುಷ್ಯನಿಗೆ ವಿಷಯಗಳ ತಿಳುವಳಿಕೆ ಬರ್ತಾ ಇದೆ ಅಂದರೆ ಹೇಗೆ ಬರ್ತಾ ಇದೆ, ಬರೋದು ಹೇಗೆ ಬರ್ತದೆ ಅಂತ ಅದರದ್ದೊಂದು ಹಿಂದೆ ಸೈನ್ಸ್ ಇದೆ. ಏನು ಸೈನ್ಸ್ ಅದು? ಆತ್ಮ ಮನಸಾ ಸಂಯುಜ್ಯತೆ. ಒಳಗಡೆಯಲ್ಲಿ ಆತ್ಮ, ನಾವು ನೀವುಗಳೆಲ್ಲ ನಮ್ಮ ಮನಸ್ಸಿನೊಟ್ಟಿಗೆ ಸಂಪರ್ಕ ಮಾಡ್ತೇವೆ. ಮನ ಇಂದ್ರಿಯೇಣ, ಆ ಮನಸ್ಸು ಇಂದ್ರಿಯದ ಜೊತೆಗೆ ಕನೆಕ್ಟ್ ಆಗ್ತದೆ. ಇಂದ್ರಿಯ ಹೊರಗಿರುವ ಬಾಹ್ಯ ಪದಾರ್ಥಗಳ ಜೊತೆಗೆಲ್ಲ ಕನೆಕ್ಟ್ ಮಾಡ್ತದೆ. ಇದು ಒಂದು ರೀತಿ ಕನೆಕ್ಟ್ ಆಗೋ ಪದ್ಧತಿ. ಬಾಹ್ಯ ಪದಾರ್ಥಗಳ ಜೊತೆಗೆಲ್ಲ ಇಂದ್ರಿಯ ಕನೆಕ್ಟ್ ಆಯಿತು ಅಂದ ಕೂಡಲೇ ಪಿಕ್ಚರ್ ಮಾಡ್ಕೊಳ್ತದೆ. ಕ್ಯಾಮ್ರಾ ಇದ್ದ ಹಾಗೆ ಕಣ್ಣುಗಳೆಲ್ಲ ಬಹಳ ಮೆಗಾ ಪಿಕ್ಸೆಲ್ ಬಹಳ ಇದೆ, ಇಲ್ಲಿ ಕಡಿಮೆ ಏನಿಲ್ಲ. ಸ್ಪಷ್ಟವಾಗಿ ಗ್ರಹಿಸ್ತದೆ, ಸರಿಯಾಗಿ ಗ್ರಹಿಸ್ತದೆ. ಗ್ರಹಿಸಿದ್ದನ್ನು ತಗೊಂಡು ಹೋಗಿ ಮನಸ್ಸಿನ ಪರದೆ ಒಳಗೆ ಅದನ್ನು ಡಿಸ್ಪ್ಲೇ ಮಾಡ್ತದೆ. ಮನಸ್ಸಿನ ಪರದೆಯಲ್ಲಿ ಡಿಸ್ಪ್ಲೇ ಆದದ್ರ ಬಗ್ಗೆ ಅಭಿಮಾನ ಹುಟ್ಟುತ್ತದೆ. ಇದು ನಂದಾದರೆ ಹೇಗೆ, ಅಥವಾ ಅದು ಬಿಟ್ಟು ಹೋದರೆ ಅಯ್ಯೋ ಇದು ನನ್ನಿಂದ ಬಿಟ್ಟು ಹೋಗಿಬಿಡ್ತಲ್ಲ, ಅಭಿಮಾನ ಹುಟ್ಟುತ್ತದೆ. ಇದಲ್ವೇ ಉಪನಿಷತ್ ಹೇಳಿದ್ದು, ಆತ್ಮ ಮನಸಾ ಸಂಯುಜ್ಯತೆ ಮನ ಇಂದ್ರಿಯೇಣ ಇಂದ್ರಿಯಮರ್ಥೇನ ಅಂತ ವ್ಯವಸ್ಥೆ ಹೇಳ್ತು. ಭಗವಂತ ಹೇಳ್ದ, ಇದನ್ನು ಬದಲಾಯಿಸಲಿಕ್ಕಿಲ್ಲ, ಈ ರೂಟ್ ಹಾಗೇ ಇರ್ತದೆ, ಇದನ್ನು ಬದಲಾಯಿಸಲಿಕ್ಕಿಲ್ಲ. ಬದಲಾಯಿಸಬೇಕಾದದ್ದು ಯಾವುದು? ಹಾಗಾದರೆ ಯಾವ ಮನಸ್ಸು ಇಂದ್ರಿಯದ ಜೊತೆಗೆ ಸಂಪರ್ಕ ಆಗ್ತದೆ, ಯಾವ ಇಂದ್ರಿಯ ವಿಷಯದ ಜೊತೆಗೆ ಸಂಪರ್ಕ ಆಗ್ತದೆ, ಆ ವಿಷಯದ ಸಂಪರ್ಕ ಮಾಡಿಕೊಳ್ಳುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರು ಅಂತ ಕಪಿಲ ಹೇಳಿದ. ಯಾರನ್ನು ನೋಡಬೇಕು, ಯಾರನ್ನು ಕೇಳಬೇಕು, ಯಾರೊಟ್ಟಿಗೆ ಇರಬೇಕು? ಕಪಿಲ ಹೇಳಿಕೊಟ್ಟ.
ನಾನು ಟ್ರೈನಿಂಗ್ ಕೊಡ್ತೀನಿ ಬೇಕಂದರೆ ಅಂದ ಭಗವಂತ. ಟ್ರೈನಿಂಗ್ ಕೊಡ್ತೀನಿ. ಈ ಕೌಶಲ್ಯ ತರಬೇತಿ, ಸ್ಕಿಲ್ ಡೆವಲಪ್ಮೆಂಟ್ ಅಂತ ಒಂದು ವ್ಯವಸ್ಥೆ ಇದೆ ಕೇಂದ್ರ ಸರ್ಕಾರದಲ್ಲಿ. ನಮ್ಮಲ್ಲೆಲ್ಲ ಸ್ಕಿಲ್ ಡೆವಲಪ್ ಆಗಬೇಕಾಗಿದೆ. ನಾವ್ಯಾರೂ ಏನು ಅಪ್ರಬುದ್ಧರಲ್ಲ, ಮತ್ತು ಭಾಳ ಪ್ರಬುದ್ಧರಿದ್ದೇವೆ, ಡೆವಲಪ್ ಆಗಿಲ್ಲ ಅಷ್ಟೇ ಸ್ವಲ್ಪ. ದೇವರು ಸ್ಕಿಲ್ ಡೆವಲಪ್ ಮಾಡಿಸ್ತೇನೆ ಅಂದ. ಏನು ಮಾಡಬೇಕು? ಏನು ಮಾಡಬೇಡ, ನಾನಾಗಿ ನನ್ನ ಸನ್ನಿಧಾನ ಇಟ್ಟು ನಿನಗಾಗಿ ಅಂತ ಕೆಲವು ಸಜ್ಜನರನ್ನು ಭೂಮಿಯಲ್ಲಿ ಕಳಿಸಿರ್ತೇನೆ, ಅವ್ರ ಜೊತೆಗೆ 4 ದಿವಸ ಇದ್ದು ಬಿಡು, ಎಲ್ಲ ಸರಿ ಹೋಗ್ತದೆ ಅಂತಂದ. ಎಂಥ ಅದ್ಭುತ! ಸತಾಂ ಪ್ರಸಂಗಾತ್ ಮಮ ವೀರ್ಯ ಸಂಪದೋ ಭವಂತಿ ಹೃತ್ಕರ್ಣರಸಾಯನ ಕಥಾ ತಜ್ಜೋಷಣಾದಾಶ್ವಪವರ್ಗವರ್ತ್ಮನಿ ಶ್ರದ್ಧಾವತಿ ಭಕ್ತಿರನುಕ್ರಮಿಷ್ಯತಿ. ಸತಾಂ ಪ್ರಸಂಗಾತ್, ನಿನ್ನ ಒಳಗೆ ಒಂದು ಒಳ್ಳೆ ಶಕ್ತಿ ಇದೆಯೋ ಚೇತನನಲ್ಲಿ, ಯಾಕೆ ಅದನ್ನು ವ್ಯರ್ಥ ಮಾಡ್ತೀಯ? ಸಜ್ಜನರ ಜೊತೆ ಕಲಿಬಾರ್ದು ಯಾಕೆ? ಕೂಡಬಾರ್ದು ಯಾಕೆ? ಯಾಕೆ ಸನಿಹದಲ್ಲಿ ಅವರ ಜೊತೆಯಲ್ಲಿ ಭಗವಂತನ ಬಗ್ಗೆ ಚರ್ಚೆಯನ್ನು ನಡೆಸಬಾರ್ದು? ಏನಂಥ ಸಮಸ್ಯೆ ಬಂದಿದೆ ನಿನಗೆ? ಸಜ್ಜನರ ಸಂಘಕ್ಕಿಂತ ಭಗವಂತನ ಮಹಿಮೆಯನ್ನು ಹೇಳೋರು, ತಿಳಿಸೋರು, ನಮ್ಮನ್ನು ತಿದ್ದುವವರು, ನಾವು ಹೋಗಬಾರ್ದು ದಾರಿಯಿಂದ ನಮ್ಮನ್ನು ಸರಿ ದಾರಿಗೆ ಕರೆದುಕೊಂಡು ಬರೋರು ಇನ್ಯಾರು ಮಾಡಲಿಕ್ಕೆ ಸಾಧ್ಯ? ಇದನ್ನು ಕಪಿಲ ಉಪದೇಶ ಮಾಡಿದ. ಸತಾಂ ಪ್ರಸಂಗಾತ್ ಮಮ ವೀರ್ಯ ಸಂಪದ. ನಿನ್ನ ದೈನಂದಿನ 24 ಗಂಟೆಗಳಲ್ಲಿ ಒಂದು ದಿನವೂ ಕೂಡ ನೀನು ಸಜ್ಜನರ ಸಂಘದಲ್ಲಿ ಇರಲಿಲ್ಲ, ಸಹವಾಸದಲ್ಲಿ ಸೇರಲಿಲ್ಲ, ಬರಲಿಲ್ಲ, ಸನ್ನಿಧಾನಕ್ಕೆ ಹೋಗಲಿಲ್ಲ ಅಂದರೆ 24 ಗಂಟೆಯೂ ವ್ಯರ್ಥ. ಒಂದು ಮುಹೂರ್ತ ಆದರೂ ಸಜ್ಜನರ ಜೊತೆಯಲ್ಲಿ ನೀನು ಇದ್ದು 24 ಗಂಟೆಯೂ ಸಾರ್ಥಕ. ಎಂಥ ಮಾತನ್ನು ಭಾಗವತ ಹೇಳ್ತದೆ. ಇದನ್ನು ನಾವು ಅಳವಡಿಸ್ಕೊಳ್ಬೇಕಲ್ವೇ? ಇವತ್ತಿನ ಮಾಧ್ಯಮಗಳಲ್ಲಿ ನಾವು ಅಳವಡಿಸ್ಕೋಬೇಕಾಗಿರೋದು ಇದನ್ನೇ, ಸಜ್ಜನರ ಮಾತು, ಸನ್ಮಾರ್ಗ ದರ್ಶನ. ಅದಕ್ಕೆ ನಾನು ಆವಾಗಲೇ ಹೇಳಿದೆ, ಸಜ್ಜನರು ಅಂದ್ರೆ ಯಾರು? ಹಾಗಾದರೆ ಬಹಳ ಸುಲಭ ಅಂದ ಭಗವಂತ ತಿಳ್ಕೊಳ್ಳೋದು. ಸಿಂಪಲ್ ಲಿವಿಂಗ್, ಬ್ರಾಡ್ ಥಿಂಕಿಂಗ್ ಯಾರು ಇರ್ತದಲ್ಲ ಅವರೇ ಸಜ್ಜನರು. ಥಿಂಕಿಂಗ್ ಬ್ರಾಡ್ ಆಗಿರಬೇಕು. ಗೊತ್ತು ಅವನ ಕುಟುಂಬದಲ್ಲಿ ಅವನಿಗೆ ಸಮಸ್ಯೆ ಇದೆ, ಅವನು ನೌಕರಿಗೆ ಹೋಗ್ತಾನೆ, ಅವ ಸಂಬಳ ತರದೇ ಇದ್ದರೆ ಅವನ ಮನೆ ನಡೆಸ್ಲಿಕ್ಕೆ ಆಗಲ್ಲ. ಆದರೂ ಅವನಿಗೆ ದೈವದ ಬಗ್ಗೆ ಭಕ್ತಿ ಇದೆ, ವೈರಾಗ್ಯ ಇದೆ, ಅವ ತಿಳಿಬೇಕು ಅನ್ನೋ ತವಕದಲ್ಲಿದ್ದಾನೆ. ಅವನಿಗಿಷ್ಟು ತಿಳಿಸ್ಬೇಕು ಅಂತ ಯಾವ ಪ್ರಯೋಜನದ ಅಪೇಕ್ಷೆ ಇಲ್ಲದೆ ತತ್ವವನ್ನು ಹೇಳ್ತಾರಲ್ಲ, ಅವನೇ ಸಜ್ಜನ ಅಂತ ಅರ್ಥ. ಎಲ್ಲವನ್ನೂ ಬಾಯಲ್ಲಿ ಹೇಳಬೇಕಾಗಿಲ್ಲ, ಹೇಳದೇ ಮನುಷ್ಯನ ವ್ಯಕ್ತಿತ್ವವನ್ನು ಅರ್ಥಕೊಳ್ತಾರೆ, ಅವನ ಸಮಸ್ಯೆಯನ್ನು ಅರ್ಥಕೊಳ್ತಾರೆ, ಅವರೇ ಸಜ್ಜನರು. ಬಹಳ ವಿಶೇಷವನ್ನು ಹೇಳ್ತಾನೆ ಭಗವಂತ. ಮೈ ಅನನ್ಯೇನ ಭಾವೇನ, ನನ್ನನ್ನು ಅನನ್ಯ ಭಾವದಿಂದ ಭಜಿಸ್ತಾರೆ. ಸುಹೃತ್ ಶಾಂತಾಹ ಸುಹೃದಃ ಸರ್ವದೇಹಿನಾಂ ಅಂತಾನೆ ಭಗವಂತ. ಅಜಾತ ಶತ್ರವಃ, ಶತ್ರುತ್ವ ಬೆಳೆಸ್ಕೊಳ್ಳಿಕ್ಕೆ ಇಷ್ಟಪಡಲ್ಲ, ಒಂದಲ್ಲ ಒಂದು ಕಾರಣದಿಂದ ಮಿತ್ರತ್ವವನ್ನು ಅಪೇಕ್ಷೆ ಪಡ್ತಾರಂತೆ. ಅದೊಂದು ವಿಷಯ ನಮಗೂ ನಿಮಗೂ ಆಗದೆ ಇದ್ದರೆ ದೂರ ಇಡೋಣ, ಈ ವಿಷಯ ಅಂತೂ ಆಗ್ತದಲ್ಲ, ಅದನ್ನೇ ಯಾಕೆ ಹೆದರಬೇಕು? ಶತ್ರುತ್ವ ಬೇಡ ಅಂತಾರೆ. ಅಜಾತ ಶತ್ರವಃ ಶಾಂತಾಹ, ಪ್ರಶಾಂತರಾಗಿರ್ತಾರೆ. ಸ್ವಲ್ಪ ಗುರುತಿಸು, ನಿನ್ನ ಹತ್ತಿರದಲ್ಲಿರ್ತಾರೆ. ದೇವರು ತನಗಾಗಿ ಇಂಥ ತಾನಲ್ಲ, ಭಕ್ತನಿಗಾಗಿ ಇಂಥ ಭಗವಂತ ಬಂದಿರ್ತಾನಂತ. ಇದೇ ಭಾಗವತದ 11ನೇ ಸ್ಕಂದದಲ್ಲಿ ಈ ವಿಷಯವನ್ನು ಮತ್ತಷ್ಟು ವಿಸ್ತಾರ ಮಾಡ್ತಾರೆ. ಹಾಗಾಗಿ ನಮ್ಮ ಬದುಕಿನಲ್ಲಿ ಸತ್ಸಂಗ, ಮಹಾತ್ಮರ ಸಂಘದಲ್ಲಿ ನಾವು ತೊಡಗಬೇಕಾದದ್ದು ಅವಶ್ಯಕತೆ ಇದೆ. ಇದನ್ನೇ ದಾಸರು ಸಂಘವಾಗಲಿ ಸಾಧು ಸಂಘವಾಗಲಿ, ಸಂಘವಾಗಲಿ ಸಾಧು ಸಂಘವಾಗಲಿ, ಸಂಘದಿಂದ ಲಿಂಗ ದೇಹ, ಸಂಘದಿಂದ ಲಿಂಗ ದೇಹ ಭಂಗವಾಗಲಿ, ಸಂಘವಾಗಲಿ ಸಾಧು ಸಂಘವಾಗಲಿ. ಇದನ್ನೇ ಹೇಳಿದ್ದಲ್ವೇ? ಅದನ್ನೇ ದಾಸರು ಕೇಳ್ಕೊಳ್ತಾಳೆ, ಜಗನ್ನಾಥ ದಾಸರು. ಕಂಡಲ್ಲೆಲ್ಲ ವಿಶ್ವರೂಪ ಕಾಂಬರೋ
ಬಂಡು ನೀ ಎಂದದಿ ನಾಮಾಮೃತವ ಸವಿವರೋ ಅಂತಂತಾರೆ. ಕಂಡಲ್ಲೆಲ್ಲ ವಿಶ್ವರೂಪ ಕಾಂಬರೋ, ಉಂಡು ಹುಟ್ಟದ್ದೆಲ್ಲ ನಿನ್ನ ಯಜ್ಞ ಎಂಬರೋ. ಬಂಡೂಣಿ ಅಂದದಿ ನಾಮಾಮೃತವ ಸವಿವರೋ, ಹೆಂಡರು ಮಕ್ಕಳು ನಿನ್ನ ತೋಂಡರೆಂಬರೋ. ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ, ಸಂಗ ಸುಖವಿತ್ತು ಕಾಯೋ ಕರುಣಾ ಸಾಗರ. ಪಾಂಡುರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ. ಬಂಡೂಣಿ ಅಂದರೆ ದುಂಬಿ ಅಂತ ಅರ್ಥ. ಬಂಡೂಣಿ ಅಂದದಿ ನಾಮಾಮೃತವ ಸವಿವರೋ. ದುಂಬಿ ವಿಧ ವಿಧವಾದ ಹೂವಿನಲ್ಲಿ ಜೇನನ್ನು ಸವದು ಗೂಡೇ ಕಟ್ಟಿಬಿಡ್ತದೆ. ನಾವೆಂದಾದರೂ ನಾಮದ ಗೂಡು ಕಟ್ಟಿದ್ವ್ಯಾ? ಸಜ್ಜನರ ಆ ಗೂಡು ಕಟ್ಟಿರ್ತಾರಂತೆ, ಯಾರೂ ಕಲ್ಲು ಹೊಡಿಲಿಕ್ಕಾಗಲ್ಲ. ನಾಮದ ಗೂಡನ್ನು ಕಟ್ಟುವ ಜೇನು ನೊಣಗಳು ಸಜ್ಜನರು. ಅವರ ಸಂಘ ನನಗಿಷ್ಟು ಕೊಟ್ಟುಬಿಡು, ನನಗೆ ನಾಮದ ಜೇನು ಕೊಡ್ತಾರವರು ಅಂತ. ಬಂಡೂಣಿ ಎಂದದಿ ನಾಮಾಮೃತವ ಸವಿವರೋ, ಹೆಂಡರು ಮಕ್ಕಳು ನಿನ್ನ ತೋಂಡರೆಂಬರೋ. ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ. ಯಾಕೆ ಈ ಸಜ್ಜನರ ಸಂಘಕ್ಕೆ ಎಷ್ಟು ಮಹತ್ವ? ಇದನ್ನು ಅರ್ಥೈಸ್ಕೊಳ್ಳಿ. ಇದನ್ನೇ ಕಪಿಲ ಗೀತೆಯಲ್ಲಿ ಕಪಿಲ ನಾಮಕ ಭಗವಂತ ನಮಗೆ ಮಾರ್ಗದರ್ಶನವನ್ನು ಕೊಟ್ಟ ಅಂತ ನಾವು ಚಿಂತನೆ ಮಾಡಬೇಕು. ಇನ್ನು ಮುಂದುವರೆದ ಭಾಗ ಭಕ್ತಿಯ ಯೋಗ, ವೈರಾಗ್ಯ ಯೋಗ, ತತ್ವಗಳ ವಿಶೇಷ ಪರಿಚಯ, ಧ್ಯಾನ ಯೋಗ. ಇದೆಲ್ಲ ನಮಗೆ ಟ್ರೈನಿಂಗ್ ಕೊಟ್ಟ. ಅದಕ್ಕೆ ಹೇಳಿದ್ನೆಲ್ಲ ಸ್ಕಿಲ್ ಡೆವಲಪ್ಮೆಂಟ್ ಅಥಾರಿಟಿ ಭಗವಂತ ಮಾಡಿದ್ದು ಕಪಿಲ ಗೀತೆಯಲ್ಲಿ. ಒಳಗಿರುವ ವ್ಯಕ್ತಿಯ ಶಕ್ತಿ ದೊಡ್ಡದಿದೆ, ಧ್ಯಾನಕ್ಕೆ ಅವಕಾಶ ಇದೆ, ಭಕ್ತಿಗೆ ಅವಕಾಶ ಇದೆ, ವೈರಾಗ್ಯಕ್ಕೆ ಅವಕಾಶ ಇದೆ. ಸರಿಯಾಗಿ ಅದನ್ನು ಡೆವಲಪ್ ಮಾಡ್ಕೊಳ್ತಾ ಇಲ್ಲಲ್ಲ. ಗರ್ಭದೊಳಗಿದ್ದಾಗಲೇ ನಿನಗೊಳ್ಳೆ ಸ್ಕಿಲ್ ಕೊಟ್ಟಿದ್ದೇನೆ, ಡೆವಲಪ್ ಮಾಡ್ಕೋ ಅಂತಂದ ಭಗವಂತ. ಇದು ಕಪಿಲ ಗೀತೆಯ ಸಾರ. ಇವತ್ತು ಇದನ್ನು ಅನುಸಂಧಾನ ಮಾಡಿದ್ದೇವೆ. ನಾಳೆ ಮುಂದುವರೆದ ಭಾಗ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ.